ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ರಾಜಕೀಯ ಬೇಕು. ಇವತ್ತು ಆ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೀವಿ, ಅವರನ್ನು ಜನನಾಯಕರು ಅಂತ ಕರಿತೀವಿ, ಶಾಸಕರು, MP ಗಳು ಅಂತೆಲ್ಲ ಕರಿತೀವಿ. ಅವರು ಒಂದು ದೇಶವನ್ನು, ಅವರ ಗ್ರಾಮವನ್ನು, ಕ್ಷೇತ್ರವನ್ನು ಉದ್ಧಾರ, ಅಭಿವೃದ್ಧಿ ಅನ್ನೋದನ್ನು ಮಾಡ್ತಾರೆ. ಸಹಜ, ಇದರಲ್ಲಿ ರಾಜಕೀಯ ಬೇಕೇ ಬೇಕು. ರಾಜಕೀಯ ಇರಲಿ. ಈಗ ರಾಜಕಾರಣಿಗಳ ನಡುವೆ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಘರ್ಷಣೆಗಳಾದಾಗ ಅದನ್ನು ಸ್ವಾಗತಿಸೋಣ. ಆದರೆ ಇವತ್ತೇನಾಗ್ತಾ ಇದೆ, ರಾಜಕೀಯ ವೈಷಮ್ಯ ಅನ್ನೋದು ಹೆಚ್ಚಾಗಿದೆ. ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಸೀಮಿತವಾಗಿದ್ದಂಥ ಇವತ್ತಿನ ರಾಜಕಾರಣ ಬದಲಾದ ಮಜಲನ್ನು ಪಡೆದುಕೊಂಡಿದೆ. ಯಾಕೆ ಹಿಂಗೆ ಆಗ್ತಾ ಇದೆ? ಇವತ್ತು ನಾನು ಮಾತಾಡ್ತಾ ಇರೋದು ಜನಾರ್ದನ ರೆಡ್ಡಿ ನಿವಾಸದ ಎದುರಿಗಾದಂತಹ ದೊಡ್ಡ ಪ್ರಹಸನ, ಒಂದು ಪ್ರಾಣವನ್ನು ತೆಗೆಯುವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಎಲ್ಲಿದ್ದೀವಿ ನಾವು? ಏನಾಯಿತು ಆಡಳಿತ ವ್ಯವಸ್ಥೆ? ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಒಂದಲ್ಲ ಒಂದು ಇಂಥ ಘಟನೆಗಳು ನಡೀತಾ ಇದ್ದಾಗ ಯಾರಿದರ ಜವಾಬ್ದಾರಿಯನ್ನು ತಗೊಳ್ತಾರೆ? ಪ್ರತಿಪಕ್ಷಗಳು ಇವತ್ತು ಏನೇ ಉಲ್ಲೇಖ ಮಾಡಿದ್ರೂ ಕೂಡ ಅವರು ಕೂಡ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತ ಹಾಗೆ ಕಾಣ್ತಾ ಇದೆ. ಇವತ್ತೊಂದು ಜೀವ ಹೋಗಿದೆ, ಅದು ಪಕ್ಷಕ್ಕೆ ಸೀಮಿತವಾಗಿ ನಾನು ಮಾತಾಡ್ತಾ ಇಲ್ಲ, ಒಂದು ಜೀವಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾರೆ ಅಂತ. ಇದೆಲ್ಲದರ ನಡುವೆ ಜನಾರ್ದನ ರೆಡ್ಡಿ ಅವರ ಮನೆಯ ಆಸುಪಾಸಿನಲ್ಲಿ ಬ್ಯಾನರ್ ಹಾಕುವ ವಿಚಾರಕ್ಕಲ್ವಾ ಆಗಿದ್ದು ಈ ಗಲಾಟೆ? ಬ್ಯಾನರ್ ಹಾಕೋ ಹಾಗೆ ಇಲ್ವಾ? ಹಾಕಬೇಕಂದ್ರೆ ಅನುಮತಿ ಪಡ್ಕೋಬೇಕಾ? ಯಾರ ಅನುಮತಿಯನ್ನು ಪಡ್ಕೊಳ್ಬೇಕು? ರೈಟ್. ಒಂದು ಪಕ್ಷವರು ಮನೆಗೆ ಸಂಬಂಧಪಟ್ಟವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಾಗ ಅಲ್ಲೇ ಬ್ಯಾನರ್ ಹಾಕುವಂಥ ಹಪಹಪಿ ಯಾಕೆ? ಯಾವ ಸಂದೇಶವನ್ನು ನೀವು ರಾಜಕಾರಣಿಗಳು ಸಮಾಜಕ್ಕೆ ಕೊಡ್ತಾ ಇದ್ದೀರಿ? ಇದೆಲ್ಲದರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನನಗೆ ಚೆನ್ನಾಗಿ ನೆನಪಿದೆ, 2012ರ ಆಸುಪಾಸು ಬಳ್ಳಾರಿಗೆ ಪಾದಯಾತ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋದದ್ದು. ಆ ಸಂದರ್ಭದಲ್ಲಿ ಬದಲಾದ ಚಿತ್ರಣವನ್ನು ನಾವು ಕಣ್ತುಂಬಿಕೊಳ್ಬೇಕು ಅಂತ ನಡೆದಂಥ ಪಾದಯಾತ್ರೆಯ ನಂತರದ ಸಂದರ್ಭದಲ್ಲಿ ಬಳ್ಳಾರಿ ಹಾಗಾದರೆ ಬದಲಾಗಿದೆಯಾ? ಇವತ್ತಿನ ಈ ಬಳ್ಳಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಬದಲಾದ ಬಳ್ಳಾರಿಯನ್ನು ಕೊಡುವಂತಹ ಪ್ರಯತ್ನಗಳು ನಿಜಕ್ಕೂ ಕೂಡ ಸಾಕಾರ ಆಗಿದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಇದೆಲ್ಲದರ ನಡುವೆ ಇವತ್ತು ನೋಡಿ ಆಗಿರುವಂಥ ಜಟಾಪಟಿಗೆ ಒಂದು ಪ್ರಾಣವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ BJP ಹಾಗೂ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳ ಈ ಜಟಾಪಟಿ ಎಲ್ಲಿಗೂ ಹೋಗಿ ನಿಂತ್ಕೊಂಡಿದೆ ಅಂತ. ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತ ಆಗಿತ್ತು, ಅದು ತೀರಾ ಸಹಜ. ಆದರೆ ಇವತ್ತು ಬಂದೂಕಲ್ಲಿ ಮಾತಾಡ್ತಾರೆ. ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. BJP ಕಾಂಗ್ರೆಸ್ ನಡುವೆ ಬಳ್ಳಾರಿ ಬ್ಯಾನರ್ ಬ್ಯಾಟಲ್. ಇದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆಯಾಯಿತು, ಓರ್ವ ಬಲಿಯಾಗಿದ್ದಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಎದುರಲ್ಲಿ ನಡೆದಿರುವಂಥ ಘಟನೆ ಇದು. ಇಲ್ಲಿ ಜನಾರ್ದನ್ ರೆಡ್ಡಿ ಮನೆಯ ಎದುರಲ್ಲೇ ಯಾರ್ಯಾರ ನಡುವೆ? ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಬೆಂಬಲಿಗರ ನಡುವಿನ ಕಿತ್ತಾಟ. ಗುಂಡು ತಗುಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೀಡಾಗಿದ್ದಾರೆ. ಜನಾರ್ದನ ರೆಡ್ಡಿ ಕಡೆಯವರಿಂದ ದಾಳಿ ಅಂತ ಹೇಳಿ ಭರತ್ ರೆಡ್ಡಿ ಹೇಳ್ಕೊಂಡಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಹತ್ಯೆಗೇ ಸಂಚು ಅಂತ ಹೇಳಿ ಶ್ರೀರಾಮುಲು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಗೆ ನಿಜಕ್ಕೂ ಹಾಗಾದ್ರೆ ಕಾರಣ ಏನು? ಅವ್ರವ್ರನ್ನ ಹೆಂಗೆ ಸೇಫ್ ಮಾಡ್ಕೋಬೇಕು ಆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಸಲಿಗೆ ಸತ್ಯ ಅನ್ನೋದು ಹೊರಗೆ ಬರಬೇಕು ಅನ್ನೋದಾದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಹೊರತುಪಡಿಸಿ ಒಂದು ಡಿಟೆಕ್ಟಿವ್ ನೀಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ CBIಯೋ ಮತ್ತೆ ಯಾವುದೋ ಇನ್ವೆಸ್ಟಿಗೇಟ್ ಮಾಡಿದ್ರೆ ಈ ಕಾಂಗ್ರೆಸ್ನವ್ರು ಒಪ್ಪಲ್ಲ. ಕಾಂಗ್ರೆಸ್ನವರು SIT ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ BJPಯವರು ಒಪ್ಪೋದಿಲ್ಲ. ಹಾಗಾಗಿ ಯಾವುದೋ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಕೊಡಬೇಕು ಅಂತ ಅನ್ಸುತ್ತೆ. ಅಂಥ ಒಂದು ಪರಿಸ್ಥಿತಿ. ಯಾಕಂದರೆ ಅದರಲ್ಲಿ ಬರೋ ಯಾವುದೋ ಇನ್ವೆಸ್ಟಿಗೇಷನ್ ಬರೋ ಸತ್ಯನೂ ಯಾರೂ ಒಪ್ಪಗಳಲ್ಲ, ತಿರುಚಿಬಿಡ್ತಾರೆ. ಕಾಂಗ್ರೆಸ್ನವರು ಹಾಗೆ, BJPಯವರು ಹಾಗೆ. ರೈಟ್. ಜನಾರ್ದನ ರೆಡ್ಡಿ ನಿವಾಸದ ಬಳಿ ಬ್ಯಾನರ್ ಹಾಕೋದೇ ತಪ್ಪ? ಬ್ಯಾನರ್ ಹಾಕೋಕ್ಕೆ ಮುಂಚೆ ಅನುಮತಿ ಪಡ್ಕೊಂಡಿದ್ದಾರಾ? ಎಲ್ಲೆಲ್ಲಿ ಬ್ಯಾನರ್ ಹಾಕ್ತೀವಿ ಅಂತೇಳಿ ಇದನ್ನು ನೋಡಬೇಕಾಗತ್ತೆ. ಈಗ ಅಲ್ಲೇನೋ ಒಂದು ಆಕ್ಷೇಪ ವ್ಯಕ್ತವಾಯಿತು ಅಂದರೆ ಅಲ್ಲೇ ಬ್ಯಾನರ್ ಹಾಕೋ ಹಪಹಪಿ ಯಾಕೆ? ಇದನ್ನು ಈ ಆ್ಯಂಗಲಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಆ್ಯಂಡ್ ಬ್ಯಾನರ್ ಹಾಕೋದು ಬೇಡ, ನನಗದು ಸರಿ ಬರ್ತಿಲ್ಲ ಅಂತ ಹೇಳೋದಕ್ಕೂ ಒಂದು ವೇ ಅಂತಿದೆ, ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಶ್ರೀಯುತ ಜನಾರ್ದನ್ ರೆಡ್ಡಿಯವರು ರೆಡ್ಡಿ ಮನೆಯವರ ಎದುರುಗಡೆನೇ ಬ್ಯಾನರ್ ಹಾಕೋದಕ್ಕೆ ಹೋಗಿದ್ದು ಯಾಕೆ? ಈ ಸಾವಿಗಾಗ ಏನು ಮಾಡೋದಕ್ಕೆ ಹೊರಟಿದ್ದೀರಿ? ರೈಟ್. ಈ ಘಟನೆಗೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ದೀರಿ ಅಂತ ಕೇಳಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ರಾಮ್ಲವ್ರೆ ನಾನು ಕುರುಗೋಡು ದಾಟಿಸಿನಿ ಅಂತ ಹೇಳಿದ. ಆ ಕುರುಗೋಡು ದಾಟಿನ ತಕ್ಷಣ ನಾನೇನು ಮಾಡಿದೆ, ನಾನು ಕೂಡ ಬಳ್ಳಾರಿಯಲ್ಲಿದ್ದೀನಿ, ಮನೆಯಲ್ಲಿದ್ದೀನಿ, ಬರ್ರಪ್ಪ ಅಂತ ಹೇಳಿದೆ. ಜನಾರ್ದನ್ ರೆಡ್ಡಿ ಅವರು ನಾವು ನಡ್ಕೊಂಡು ಬರ್ತಾ ಇದ್ದೀವಿ, ಅವರು ಆ ಕಡೆ ಇದ್ದಂಥವ್ರು ಹಾರಿದ ನಂತರ ಜನಾರ್ದನ್ ರೆಡ್ಡಿ ಮೇಲೆ ಫೋರ್ಸ್ಫುಲ್ ಆಗಿ ಒಂದು ಏನು ಮಧ್ಯದಲ್ಲಿದ್ದಂಥ ಏನು ಇದಿದೆ, ನಾನು ಡಿವೈಡರ್ ಆರಿ ಬರುವಂತ ಟೈಮಲ್ಲಿ ನಾನು ತಡೆದಿದ್ದೀನಿ. ಯಾಕಪ್ಪ ಅಷ್ಟು ಫೋರ್ಸ್ ಆಗಿ ಬರ್ತೀನಿ ಅಂದ್ರೆ ಆತ ಯಾರು ಕಾಣಲ್ರಿ, ಜನಾರ್ದನ್ ರೆಡ್ಡಿ ಅವ್ರು ಕಾಣ್ತಾನ್ರಿ.
ಜನಾರ್ದನ್ ರೆಡ್ಡಿ ಬಿಟ್ಟರೆ ಬೇರೆ ಯಾವನು ಕೇಳ್ತಿದ್ದಿಲ್ರಿ. ಅವ್ನು ಯಾರು ಬಂದ್ರಿಗೂ ಲೆಕ್ಕಿಲ್ಲ. ನೇರವಾಗಿ ಹಿಂಗೆ ನೋಡೋಂಥ ಟೈಮಲ್ಲಿ ನಾನು ನೋಡಪ್ಪ ಹಿಂಗೆ ಇದು ಸರಿಯಲ್ಲ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಕೂಡ, ಏನು ನಿಮ್ಮದು ಅಂತೇಳಿ ಕೇಳಿನಪ್ಪ. ಅದು ಬಿಟ್ಟರೆ ಯಾವುದಿಲ್ಲ. ಅಷ್ಟೊತ್ತೊಳಗೆ ನೂಕಲಾದಂಥ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಬಗ್ಲಿಗೆ ಬಂದುಬಿಟ್ಟಿವಿ. ಅದು ಆಮೇಲೆ ಏನಾಯಿತು, ಫೈರಿಂಗ್ ಆಗೋದನ್ನು ನೋಡಿವ್ರಿ, ಬೇರೆ ಯಾವುದನ್ನು ನೋಡಿಲ್ಲ. ಅವ್ರ ಮೇಲೆ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಏನ್ ಸರ್ ಇದು? ನೋಡಿ, ಅವ್ರ ಜೀವನದಲ್ಲಿ ಯಾವತ್ತೂ ನಿಜ ಆಗೋರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬರ್ತಾನೆ. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂಡು ಹೋಗ್ತಾರೆ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ, ನಿನ್ನೆಯಿಂದ ನಾನು ಹಿಂದೆ ಜನಾರ್ದನ್ ರೆಡ್ಡಿ ಮೇಲೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್, ಯಾರು ಅವನ ಮನೆ ಮುಂದೆ ಬ್ಯಾನರ್, ಅವ್ನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇಟ್ಟಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾರೆ ಅಂತ ಉದ್ದೇಶ ಮರಳಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಅದು ಬಿಜೆಪಿ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ? ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಿಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಶಯ ಬರುತ್ತೆ, ಇಲ್ಲೊಂದು ಗೋಲ್ಮಾಲ್ ಆಗ್ತಿದೆ ಅಂತಕ್ಕಂಥ ಭಾವನೆ ಬರುತ್ತೆ. ಎಷ್ಟೋ ಜನರದ್ದು ನೋಡಿದ್ದೀವಿ, ಕೋಟ್ಯಾನುಕೋಟಿ ರೂಪಾಯಿಯನ್ನು ಹ್ಯಾಕ್ ಮಾಡಿ ಯಾಮಾರಿಸಿದ್ದು ನಾವು ನೋಡಿದ್ದೀವಿ. ನಾವು ಹಲವಾರು ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕೇಂದ್ರ ಸರ್ಕಾರದ ನಡೆ ಎಲ್ಲ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಡೀತಾ ಇದೆ. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗ್ಬಿಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತನ ಒಬ್ಬ ಫೈರಿಂಗ್ ಅಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತಗೊಂಡಿಲ್ಲ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ನಮ್ಮ ಕುಟುಂಬಕ್ಕೆ ಇರುವಂಥ ಗನ್ಮೆನ್ಗಳೆಲ್ಲ ಸೇರಿ 4 ಮಂದಿ. ಶ್ರೀರಾಮುಲು ಗನ್ಮೆನ್ಗಳು 2, ಸೋಮಶೇಖರ್ ಗನ್ಮೆನ್ 1, 7 ಮಂದಿ ಸರ್ಕಾರಿ ಗನ್ಮೆನ್ಗಳು. ನಿನ್ನೆ ರಂಜಿತ್ ಚಿತ್ರದುರ್ಗ SP ಏನಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರು. 7 ಮಂದಿ ಗನ್ಮೆನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ ವಿರೋಧಿಗಳಿಗೆ ರಕ್ಷಣೆ ಇಲ್ಲದಂಥ ಒಂದು ವಾತಾವರಣವನ್ನು ಸರ್ಕಾರವೇ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಬಳ್ಳಾರಿ ಇದೆ ಅಂತೇಳಿ ವಿಧಾನಸೌಧದಿಂದ ತೊಡೆತಟ್ಟಿ ಪಾದಯಾತ್ರೆಯನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ನೆಲೆಸ್ತೀನಿ ಅಂತೇಳಿ ಹೊರಟಂಥ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಒಂದು ದಂಗೆಯನ್ನು ಮಾಡಿ ಕರ್ನಾಟಕವನ್ನು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಹೊರಟಂಥ ಎಲ್ಲ ಸಂಗತಿಗಳು ಕೂಡ ಇವತ್ತು ಬಳ್ಳಾರಿನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಫ್ಲೆಕ್ಸಿನ ಕಾರಣಕ್ಕೆ ಒಬ್ಬ ಶಾಸಕನ ಮನೆಯ ಮುಂದೆ ಇಷ್ಟೆಲ್ಲ ಗಲಾಟೆಗಳನ್ನು ಇನ್ನೊಬ್ಬ ಶಾಸಕ ಬಂದು ಮಾಡ್ತಾರೆ ಅಂತಂದರೆ ಇದೊಂದು ಪೂರ್ವಯೋಜಿತವಾಗಿ ನಡೆದಿರುವಂಥ ಕೃತ್ಯ ಇದು. ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅಂತ ಅನ್ನಿಸ್ತಾ ಇದೆ. ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು
ಕರ್ನಾಟಕದಲ್ಲಿ ಸರ್ಕಾರವೇ ಒಂದು ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ರಾಘವೇಂದ್ರ ರಾವ್ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ರಿಷಿಕ್ ವೇವನ್ಗೌಡ ಇದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್. ರೈಟ್, ರಿಷಿಕ್ ಅವರು ನಿಮ್ಮಿಂದ ಇವತ್ತು ಆರಂಭ ಮಾಡೋಣ. ನಿಷ್ಪಕ್ಷಪಾತವಾಗಿ ಮಾತಾಡಬೇಕು ಅನ್ನುವಂಥ ಸದುದ್ದೇಶದಿಂದ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು, ಇವತ್ತೊಂದು ಜೀವ ಬಲಿಯಾಗಿದೆ. ನಾವು ಆ ಆಯಾಮದಲ್ಲಿ ನೋಡಬೇಕಾಗುತ್ತೆ. ಈಗ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ತತ್ವ ಸಿದ್ಧಾಂತದ ಆಧಾರದ ಮೇಲೆ ಜಗಳ ಮಾಡಲಿ, ಜಟಾಪಟಿ ಮಾಡಲಿ, ಆರೋಪ ಮಾಡಲಿ, ಪ್ರತ್ಯಾರೋಪಗಳಾಗಲಿ, ಅದನ್ನು ಒಂದು ಹಂತದವರೆಗೂ ಕೂಡ ಒಪ್ಕೊಳ್ಬಹುದು. ಬಟ್ ಬಂದೂಕು ಹಿಡ್ಕೊಂಡು ಈ ಮಟ್ಟಿಗಿನ ಫೈಟನ್ನು ಯಾರೇ ಇದನ್ನು ಹೆಂಗೆ ಅರಗಿಸ್ಕೊಳ್ಳೋದು? ನೋಡಿ, ನಾವು ಈ ಬಂದೂಕು ವಿಚಾರ ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಮಾಧ್ಯಮದಲ್ಲಿ ನಾನೊಂದು ವಿಚಾರ ಗಮನಿಸಿದೆ. ದಾವಣಗೆರೆಯಲ್ಲಿ ಒಂದು ಶಾಲೆನ ಇವರು ತೆರವುಗೊಳಿಸ್ತಾರೆ. ಶಾಲಾ ಮಕ್ಕಳು ಇನ್ನೂ ಶಾಲೆಯಲ್ಲಿ ಇರ್ತಾರೆ. ಆ ಟೈಮಲ್ಲೇ ಶಾಲೆನ ತೆರವುಗೊಳಿಸುವಂಥ ಕಾರ್ಯ ಮಾಡಿದ್ದಾರೆ. ದಯಮಾಡಿ ನಾನು ಕಾಂಗ್ರೆಸ್ ಸರ್ಕಾರದವ್ರಿಗೆ ಪ್ರಾರ್ಥನೆ, ಸ್ವಲ್ಪ ನಾನು ಮಾನ ಮರ್ಯಾದೆ ನೈತಿಕತೆ ಇಟ್ಕೊಳ್ಳಿ. ಶಾಲಾ ಮಕ್ಕಳು ಇನ್ನೂ ಶಾಲೆಯಲ್ಲಿ ಇದ್ದಾರೆ, ಆವಾಗಲೇ ನೀವು ತೆರವು ಕಾರ್ಯಕ್ರಮ ಅಂತ ಆಚೆ ತಗೊಂಡು ಹೋಗ್ತಾ ಇದ್ದೀರಾ. ಸೊ ಮಹಿಳಾ ಮತ್ತು ಮಕ್ಕಳ ಸಚಿವರು ದಯಮಾಡಿ ಗಮನಿಸಬೇಕು, ಮಹಿಳಾ ಆಯೋಗದವರು ಗಮನಿಸಬೇಕು. ಇದೊಂದು ರಿಕ್ವೆಸ್ಟ್, ದಯಮಾಡಿ ಮತ್ತೆ ಯಾರಿಗೂ ಈ ರೀತಿ ಮಾಡಕ್ಕೆ ಹೋಗ್ಬಿಡಿ ನೀವು. ರೈಟ್. ಇನ್ನು ಇವತ್ತಿನ ಸಬ್ಜೆಕ್ಟಿಗೆ ನಾವು ಬರೋದಾದರೆ, ಮೇಡಮ್, ಕಾರ್ಯಕರ್ತರು ಒಬ್ಬ ಮನುಷ್ಯನ ಥರ ನೋಡೋಣ ನಾವು. ಅವ್ನು BJP ಕಾರ್ಯಕರ್ತ ಆಗಿರಲಿ, ಕಾಂಗ್ರೆಸ್ ಕಾರ್ಯಕರ್ತ ಆಗಿರಲಿ, JDS ಕಾರ್ಯಕರ್ತ ಆಗಿರಲಿ, ಎಷ್ಟೋ ಜನ ತಮ್ಮ ಮನೆ, ಸಂಸಾರ, ಫ್ಯಾಮಿಲಿ ಎಲ್ಲ ಬಿಟ್ಟುಬಿಟ್ಟು ಯಾವುದೋ ಒಂದು ಪಕ್ಷ ನಿಷ್ಠೆ ಅಥವಾ ಯಾವುದೋ ಒಬ್ಬ ಲೀಡರ್ ನಿಷ್ಠೆ ಆಗಿ ಬಂದ್ಬಿಟ್ಟು ಕೆಲಸಗಳನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿ ಒಬ್ಬ ಲೀಡರ್ ಆಗಿರೋವಂಥವ್ರು ಅವ್ರಿಗೆ ಒಳ್ಳೇದಾದರೆ ಒಳ್ಳೇದು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅವರನ್ನು ಈ ರೀತಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲಿ ಯಾಕೆ ನಾನು ಯೂಸ್ ಮಾಡಿಕೊಂಡ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಕಾಂಗ್ರೆಸ್ ಶಾಸಕರು ಭರತ್ ರೆಡ್ಡಿ ಅವರು ಏನಿದ್ದಾರೆ, ಅವರು ಏಕ್ದಮ್ ಚಾಲೆಂಜ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವ್ರಿಗೆ. ಏನಂತ? ಅವರ ಟಾಕ್ಸ್ನ ನೀವು ಆಫ್ಟರ್ ಪ್ರೆಸ್ ಮೀಟ್ ನೀವು ನೋಡಿದ್ರು ಕೂಡ ನಾನು ಹುಟ್ಟಿದಾಗ್ಲಿಂದನೇ ಶ್ರೀಮಂತ, ನೀನು ಆವಾಗಿಂದ ಬಂದಿದ್ಯಾ, ನೀನು ರೋಡಲ್ಲಿದ್ಯಾ, ಮತ್ತೊಂದು ವಗೇರ ಸಾಕಷ್ಟು ಹೇಳ್ತಾರೆ. ಆಮೇಲೆ ಈಗ ನಾನು ಕೂಡ ಒಬ್ಬ ಲೀಡರು, ನನಗೆ ಕೂಡ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ. ಸಂಕ್ರಾಂತಿ, ಯುಗಾದಿ, ಯಾವುದೇ ಒಂದು ಹಬ್ಬಕ್ಕಿದ್ರು ನನ್ನ ಬ್ಯಾನರ್ಸು, ಫ್ಲೆಕ್ಸ್ಗಳ್ನು ನಾನು ಹಾಕ್ಸಿರುವಂಥ ನಾನು ನೋಡಿದ್ದೀನಿ. ನಾನು ಕೂಡ ಅವ್ರಗಳ ಜೊತೆ ಕೆಲವೊಂದು ಸತಿ ಹೋಗಿದ್ದೀನಿ, ನೋಡಿದ್ದೀನಿ, ನಿಂತ್ಕೊಂಡು ನಾನು ಫ್ಲೆಕ್ಸ್ನ ಹಾಕ್ಸ್ಕೊಂಡಿದ್ದೀನಿ. ಸೊ ಎಲ್ಲೂ ನಾನು ಏನದು ಫ್ಲೆಕ್ಸ್ ಆ್ಯಂಡ್ ಬ್ಯಾನರ್ಸ್ ಮಾಡೋವಂಥ ಟೀಮು ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಬಟ್ಟೆ ತುಂಬಿಸ್ಕೊಂಡು ಬಂದಿರಲಿಲ್ಲ. ನನಗಂತೂ ಗೊತ್ತಿಲ್ಲ. ಏಕೆಂದರೆ ನಾನು ಸಾಕಷ್ಟು ವರ್ಷಗಳಿಂದ ನನ್ನ ರಾಜಕೀಯ ಜೀವನದಲ್ಲಿ ಫ್ಲೆಕ್ಸು ಬ್ಯಾನರ್ಸ್ನ ನಾನು ಕಟ್ಸ್ಕೊಂಡಿರೋದನ್ನು ನೋಡಿದ್ದೀನಿ. ನಾನು ಯಾರೂ ಆ ರೀತಿ ತಂದಿರಲಿಲ್ಲ. ಒಂದು ಕಡೆ ನಿಮಗೆ ಕಲ್ಲುಗಳು ಅಕ್ಯುಮುಲೇಟ್ ಆಗಿರ್ತವೆ, ದೊಣ್ಣೆಗಳು ಅಕ್ಯುಮುಲೇಟ್ ಆಗಿರ್ತವೆ. ಆಮೇಲೆ ಬರೀ ಒಂದು ಫ್ಲೆಕ್ಸು ಬ್ಯಾನರ್ಸು ಕಟ್ಟಬೇಕಾದ್ರೆ ನಿಮಗೆ ರಾತ್ರಿ ಎಸ್ಪೆಷಲಿ ಆ ಫ್ಲೆಕ್ಸ್ ಆ್ಯಂಡ್ ಬ್ಯಾನರ್ಸ್ನ ಕಟ್ಟೋ ಅಂತ ಏನೊಂದು ಟೀಮ್ ಇರುತ್ತೆ, ಅವ್ರ ಜೊತೆಗೆ ಮಾತ್ರ ಇನ್ನೊಂದು 5 ರಿಂದ 10 ಜನ ಇರ್ತಾರೆ ಅಷ್ಟೇ. ಇಲ್ಲಿ ಏಕದಮ್ ಅಷ್ಟೂ ಜನ, ನಿಮಗೆ ನೂರಾರು ಸಂಖ್ಯೆಯಲ್ಲಿ ಜನ ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರನೇ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಬಂದರು, ಯಾಕೆ ಬಂದರು. ಸೊ ದಟ್ ಮೀನ್ಸ್ ಇಲ್ಲಿ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ, ಇಟ್ ಈಸ್ ಎ ವೆಲ್ ಪ್ಲ್ಯಾನ್ಡ್. ನಿಮಗೆ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ ಅವರು, ಇಟ್ ಈಸ್ ಎ ವೆಲ್ ಪ್ಲ್ಯಾನ್ಡ್. ನಿಮಗೆ ಅಲ್ಲಿ ಘರ್ಷಣೆಗಳಾಗತ್ತೆ. ಏನಂತ, ಇಲ್ಲಿ ಫ್ಲೆಕ್ಸು ಬ್ಯಾನರ್ ಹಾಕ್ಬಿಡಿ ನೀವು ಅಂದ್ಬಿಟ್ಟು, ಎಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ. ಅದಕ್ಕೆ ಈಗ ಪರ್ಮಿಷನ್ ತಗೊಂಡ್ರಾ ಇಲ್ವಾ ಅದು ಬೇರೆ ವಿಚಾರ, ಟೆಕ್ನಿಕಲಿ ಅದು ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈಗ ಅಲ್ಲಿ ಹಾಕಬೇಡಿ ಅಂತ ಹೇಳಿದ ಮೇಲೆ ಇವ್ರು ಇಲ್ಲ ನಾನು ಚಾಲೆಂಜ್ ಮಾಡ್ಬಿಟ್ಟು ನಾನು ಹಾಕೇ ಹಾಕ್ತೀನಿ ಅನ್ನೋವಂಥ ಈ ಸಂಘರ್ಷಗಳೆಲ್ಲ ಯಾಕೆ ಮಾಡ್ಕೊಂಡ್ರು, ಈ ವಿಚಾರ ಕಾಂಗ್ರೆಸ್ ಶಾಸಕರಿಗೂ ಗೊತ್ತಿರ್ತದೆ. ಸೊ ಇಲ್ಲಿ ಯಾರು ಪ್ರಚೋದನೆ ಮಾಡಿದ್ರು, ಯಾರು ಪ್ರೊವೋಕ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡಿದ್ರು, ನಾನು ಇದೀನಿ ನೀನು ಕಟ್ಟು ನೀನು ಮಾಡು ನೀನು ಅಂತ ಅಂದ್ಬಿಟ್ಟು ಯಾರು ಹೇಳಿದ್ರು, ಪ್ಲಸ್ ಈ ಇಷ್ಟು ಎಲ್ಲ ಪ್ಲಾನಿಂಗ್ಸ್ಗಳೆಲ್ಲ ಯಾರ ಡೈರೆಕ್ಷನ್ಸ್ ಇಂದ ನಡೀತಿದೆಲ್ಲ. ಸೊ ಅವರು ಯಾರೇ ಒಬ್ಬ ಕಾರ್ಯಕರ್ತೆ ಆಗಲಿ ಅವ್ನಿಗೊಂದು ಭಯ ಇರುತ್ತೆ. ಸುಮ್ಮನೆ ಒಂದು ಅಲ್ಲಿ ರ್ಯಾಂಡಮ್ ಆಗೋ ಗಲಾಟೆಗಳು ಬೇರೆ, ಆದರೆ ನಿಮಗೆ ಒಂದು ಫೈರ್, ನಿಮಗೆ ಅಂದರೆ ಗನ್ ಫೈರ್ಗಳು ಆಗ್ತವೆ ಅಂತ ಹೇಳಿದ್ರೆ ಯಾವುದೇ ಒಂದು ಕುಮ್ಮಕ್ಕಿಲ್ದಲೆ, ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಎಲ್ಲೂ ನಿಮ್ಗೆ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇದು ನನಗನ್ಸೋ ಪ್ರಕಾರ ಇಲ್ಲಿ ಬೆಂಗಳೂರಿನಲ್ಲಿ ನಿಮಗೆ ಪುಲಿಕೇಶಿ ನಗರದ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಹೆಂಗೆ ಸುಟ್ರೋ, ಸೊ ಇಲ್ಲಿ ಒಂದೇ ಡಿಫ್ರೆನ್ಸ್ ಏನು ಅಂತಂದರೆ ಇಲ್ಲಿ ಕೊತ್ಪುರಿ ಬ್ರದರ್ಸ್ ಇದ್ರು, ಇಲ್ಲಿ ಬೆಳ್ಳಾರಿ ಬ್ರದರ್ಸ್ ಇದ್ದಾರೆ ಅಷ್ಟೇ. ಬಿಟ್ರೆ ನನಗನ್ಸೋ ಥರ ಮೋಸ್ಟ್ ಪ್ರಾಬಬ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆನೇ ಕೂಡ ಟಾರ್ಗೆಟ್ ಮಾಡಿದ್ರು ಅನ್ಸುತ್ತೆ, ಜನಾರ್ದನ್ ರೆಡ್ಡಿ ಅವ್ರನ್ನೇ ಸ್ವತಃ ಟಾರ್ಗೆಟ್ ಮಾಡಿದ್ರು ಅನ್ಸುತ್ತೆ. ಅಲ್ಲಿ ಬರ್ತೀನಿ. ಹಾಗಾದ್ರೆ ಜನಾರ್ದನ ರೆಡ್ಡಿ ಅವರನ್ನೇ ಇಲ್ಲವಾಗಿಸುವ ಒಂದು ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಬಿಜೆಪಿಯವ್ರು ಈಗಾಗಲೇ ಹೇಳಿದಿರಿ. ದೂರು ಕೊಡೋದಕ್ಕೂ ಹೋಗ್ತೀರಿ, ಬಟ್ ನಿಮ್ಗಳ ಮೇಲೆ ಅಂದರೆ ನಿಮ್ಮ ನಾಯಕರ ಮೇಲೆ FIR ಆಗಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ಈಗಿನ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ತೋರಿಸುತ್ತೆ, ಈಗಿನ ಸರ್ಕಾರದ ಮನಸ್ಥಿತಿಯನ್ನು ತೋರಿಸುತ್ತೆ. ಇನ್ನೇನು ಹೇಳಿಕ್ಕೆ ಬರಲ್ಲ. ಮೊದಲನೇದಾಗಿ
ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಓಕೆ, ಅದು ಅದಕ್ಕಿಂತ ಮುಂಚೆನೇ ಆ್ಯಕ್ಚುಲ್ ಆಗಿ ಹಿಂದಿನ ದಿವಸ ಅಂದರೆ ಮೊನ್ನೆ ದಿವಸ ರಾತ್ರಿ ಜನಾರ್ದನ್ ರೆಡ್ಡಿ ಅವರ ಕಾಂಪೌಂಡಿನ ಮೇಲೆ ಒಂದು ಪೋಸ್ಟರ್ನ ಅಂಟಿಸಿರ್ತಾರೆ ಇದೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ. ಆಯಿತು. ವಾಲ್ಮೀಕಿ ಅವರ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣದ ಬಗ್ಗೆ ಒಂದು ಪೋಸ್ಟರ್ ಮಾಡಿರ್ತಾರೆ, ಅದನ್ನು ಅಂಟಿಸಿರ್ತಾರೆ. ಅದನ್ನು ಅಂಟಿಸಿದಂಥ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆ ಅವರ ವಾಚ್ಮೆನ್ ಅದನ್ನು ನೋಡಿ, ಇಲ್ಲಿ ನಮ್ಮ ಯಾವುದೇ ಒಂದು ಪೋಸ್ಟರ್ಗಳನ್ನು ಒಬ್ಬ ಖಾಸಗಿ ವ್ಯಕ್ತಿಯ ಮನೆ ಮೇಲೆ ಅಂಟಿಸ್ಬೇಕಾದ್ರೆ ಪರ್ಮಿಷನ್ ತೊಗೊಂಡಿರ್ಬೇಕು ಅಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥ. ಇಲ್ಲಿ ಅಂಟಿಸಿರೋದು ತಪ್ಪು, ಅಂಟಿಸ್ಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅವ್ರು ತೆಗೆದುಹಾಕಿದ್ದಾರೆ. ಅದಾದ ನಂತರದಲ್ಲಿ ಅವರ ಮನೆಗೆ ಹೋಗೋ ದಾರಿಗೆ ಹೋಗೋದು, ಅವ್ರ ಮನೆಗೆ ಹೋಗೋದಕ್ಕೆ ಅಡ್ಡವಾಗಿಯೇನೆ ಇವರು ಬ್ಯಾನರ್ಗಳನ್ನು ಕಟ್ಟಿದ್ದಾರೆ. ಓಕೆ. ಜನಾರ್ದನ್ ರೆಡ್ಡಿ ಅವರು ಮನೆಯಿಂದ ಗಂಗಾವತಿಗೆ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಕಟ್ತಾ ಇದ್ದಂಥ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಥವಾ ಭರತ್ ರೆಡ್ಡಿ ಅವರ ಫಾಲೋವರ್ಸ್ಗೆ ನೋಡಿ, ಹೋಗೋದಕ್ಕೆ ಅಡ್ಡಿ ಮಾಡಬೇಡಿ, ಹೋಗಿ ಬರೋದಕ್ಕೆ ಅಡ್ಡಿ ಮಾಡಬೇಡಿ, ಅಡ್ಡಿ ಮಾಡಿದ್ರೆ ಆತ ಕಟ್ಟಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಂತೋಷ ಅಂತ ಹೇಳಿದ್ದಾರೆ. ಆದರೂ ಅಲ್ಲಿ ಆ ರೀತಿಯಾಗಿ ಕಟ್ಟಿದ್ದಾರೆ. ಆ ರೀತಿಯಾಗಿ ಕಟ್ಟಿ ಅವರಿಗೆ ಹೋಗಿ ಬರೋದಕ್ಕೆ ಅಡ್ಡಿಯಾಗಿದೆ. ಅಡ್ಡಿ ಮಾಡಿದಂಥವ್ರು ಏನು ಮಾಡಿದ್ದಾರೆ, ಅದನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಸುಮಾರು 40ರಿಂದ 50 ಜನ ಅಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಅವರ ಮನೆಯ ಮುಂದೆನೇ, ಅವರ ಮನೆಗೆ ಹೋಗ್ತಾ ದಾರಿಯಲ್ಲಿ ಅವರ ಮನೆಯ ಮುಂದೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಸಂಪೂರ್ಣ ಸಜ್ಜಿತರಾಗಿ ಬಂದಿದ್ದಾರೆ ಗಲಾಟೆಗೆ ಅಂತ. ಗಲಾಟೆ ಆಗುತ್ತೆ, ಗಲಾಟೆ ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಗೆ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಕಲ್ಲುಗಳನ್ನು ಹಾಗೂ ದೊಣ್ಣೆಗಳು, ಪೆಟ್ರೋಲ್ ತುಂಬಿದ ಬಾಟಲಿಗಳು ಹಾಗೂ ಗನ್ ಇವುಗಳ ಸಮೇತ ಅಲ್ಲಿ ಬಂದಿರ್ತಾರೆ. ಹಾಗೂ ಅದೆಲ್ಲವೂ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಜನಾರ್ದನ್ ರೆಡ್ಡಿ ಅವರು ತಮ್ಮ ವಿಡಿಯೋದಲ್ಲಿ ಅವ್ರ ಮೊಬೈಲಲ್ಲಿ ಅದನ್ನೆಲ್ಲ ತೋರಿಸಿದ್ರು. ಹಾಗೂ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ದ ಹಾಗೇನೆ ಜನಾರ್ದನ್ ರೆಡ್ಡಿ ಬಂದ ಅಂತ ಯಾರೋ ಕೂಗ್ತಾರೆ. ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. 4 ರೌಂಡ್ ಫೈರಿಂಗ್ ಆಗುತ್ತೆ. 4 ರೌಂಡ್ ಫೈರಿಂಗ್ ಆಗಿದ್ದು ಒಂದು ಅವರ ಮನೆ ಒಳಗಡೆ ಬಿದ್ದಿರುತ್ತೆ. ಅದನ್ನು ಜನಾರ್ದನ್ ರೆಡ್ಡಿ ಅವರು ಈಗ ತಾನೇ ವಿಜುವಲ್ಸ್ ಅಲ್ಲಿ ತೋರಿಸಿದ್ರು. ಅದು ಭರತ್ ರೆಡ್ಡಿ ಅವರ ಸ್ನೇಹಿತರಾದಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನು. ಖಾಸಗಿ ಗನ್ಮ್ಯಾನ್ಗಳನ್ನು ಇಟ್ಟುಕೊಳ್ತಕ್ಕಂಥ ಒಂದು ಸಂಪ್ರದಾಯ, ಆ ಸಂಸ್ಕೃತಿ ಈ ಹಿಂದೆ ಅವತ್ತಿನ ಕಾಲಕ್ಕೆ ಬಿಹಾರದಲ್ಲಿ ನೋಡಿದ್ವಿ, ಗೂಂಡಾರಾಜ್ ಬಿಹಾರದಲ್ಲಿ ನೋಡಿದ್ವಿ. ಈ ರೀತಿಯಾದಂಥ ಗೂಂಡಾರಾಜ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಹುಟ್ಕೊಳ್ತಾ ಇದೆ ಅಂತಕ್ಕಂಥ ಆತಂಕ ಆಗ್ತಾ ಇದೆ. ನಮ್ಮ ಹೋಮ್ ಮಿನಿಸ್ಟ್ರು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಮಿನಿಸ್ಟ್ರ್ ಆಗ್ಬಿಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಅನ್ನೋದಕ್ಕಿಂತ ಗೊತ್ತಿಲ್ಲ ಮಿನಿಸ್ಟ್ರು ಅಂತಂದರೆ ಈಸಿಯಾಗಿ ಜನಗಳಿಗೆ ಅರ್ಥ ಆಗುತ್ತೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮಾತಾಡ್ತಾ ಹೇಳ್ತಾರೆ, ಏರ್ ಗನ್ನಿಂದ ಹೊಡೆದ್ರು ಅಂತ ಹೇಳ್ಬಿಟ್ರು. ಅದು ಆ್ಯಕ್ಚುಲಾಗಿ ಪೊಲೀಸರು ಗಾಳಿಯಲ್ಲಿ ಗುಂಡೆ ಹಾರಿಸಿರೋದು, ಅಶ್ರುವಾಯು ಸಿಡಿಸಿರ್ತಕ್ಕಂಥದ್ದು, ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು. ಅಂತ ಅದರಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಇವ್ರನ್ನೆಲ್ಲ ಅವ್ರು ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವರ ಶ್ರೀರಾಮುಲು ಅವರು ಹೇಳಿದ ಹಾಗೆ ಜನಾರ್ದನ್ ರೆಡ್ಡಿ ಅವರನ್ನ ಹತ್ಯೆ ಮಾಡಲಿಕ್ಕೆ ಅಂತ ಇವರೆಲ್ಲ ತಯಾರಾಗಿ ಬಂದ್ರ, ಅದಕ್ಕೋಸ್ಕರನೇ ದೊಣ್ಣೆ ಹಿಡ್ಕೊಂಡು ಬಂದ್ರ. ಈಗ ಅವರೆಲ್ಲ ಹೇಳ್ತಾ ಇದ್ದಾರೆ, ಓ ಇವ್ರು ಕಲ್ಲಲ್ಲಿ ಹೊಡೆದ್ಬಿಟ್ರು, ಇವರು ಗುಡ್ಡ ಹಾರಿಸಿದ್ರು, ಅದಕ್ಕೋಸ್ಕರ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ಬಿಟ್ಟ ಅಂತ. ಇವ್ರ ಹತ್ರ ಎಲ್ಲಿತ್ತು ಗನ್ನುಗಳು, ಯಾರ ಹತ್ರ ಇದೆ? ಇವ್ರ ಕಾರ್ಯಕರ್ತರು ಬಂದವರು, ಇವರು ಸೇಫ್ಟಿಗೋಸ್ಕರ ಬಂದವರು, ಇವ್ರ ಮನೆ ಹತ್ರ ಅಡ್ಡ ಕಟ್ಬಿಟ್ಟಿದ್ದಾರೆ ಅಂತ ಬಂದಂಥವರು, ಅವರೆಲ್ಲ ಯಾರು ಗನ್ನುಗಳು ತಂದಿರಲಿಲ್ಲ. ಸತೀಶ್ ರೆಡ್ಡಿ ಅವರ ಸ್ನೇಹಿತರುಗಳು, ಅವರ ಖಾಸಗಿ ಗನ್ಮ್ಯಾನ್ಗಳು ಅವರು ಗನ್ನುಗಳನ್ನು ತಂದಿದ್ದು. ಹಾಗೂ ನಾರಾ ಭರತ್ ರೆಡ್ಡಿ ಅವರ ಒಂದು ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರು JDS ಇಂದ ಈ ಹಿಂದೆ MLA ಕಾಂಟೆಸ್ಟ್ ಮಾಡಿದ್ದಂಥವ್ರು, ನಂತರ ಕಾಂಗ್ರೆಸ್ಗೆ ಹೋದಂಥವ್ರು. ಅವರ ಭರತ್ ರೆಡ್ಡಿ ಅವರ ಮೇಲೆ ಇರ್ತಕ್ಕಂಥ ಸುಮಾರು ಒಂದು 20-25 ಕ್ರಿಮಿನಲ್ ಕೇಸ್ಗಳು ಅವರೇ ಸಬ್ಮಿಟ್ ಮಾಡಿರ್ತಕ್ಕಂಥ ಅಫಿಡವಿಟಿನ ಪ್ರಕಾರವಾಗಿಯೇ 20-25 ಕ್ರಿಮಿನಲ್ ಕೇಸ್ಗಳು ಅವ್ರ ಮೇಲೆ ಇದೆ. ಇವತ್ತಿನ ದಿವಸ ಕುಲವ ಹೇಳುವುದು ನಾಲಿಗೆಯು ಅಂತ ದಾಸರು ಹೇಳಿದ್ದಾರೆ. ಹಾಗೆ ಇವತ್ತಿನ ದಿವಸ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಮಾತನಾಡಿದ ಧಾಟಿಗೂ ಪ್ರೆಸ್ ಮೀಟ್ನಲ್ಲಿ ಅದೇ ಮಾನ್ಯ ಭರತ್ ರೆಡ್ಡಿ ಅವರು, ನಾರಾ ಭರತ್ ರೆಡ್ಡಿ ಅವರು ಮಾತಾಡಿದಂಥ ರೀತಿಗೂ ವ್ಯತ್ಯಾಸ ನೋಡಿದ್ವಿ. ಕಾಂಗ್ರೆಸ್ ಸಂಸ್ಕೃತಿಯನ್ನು, ಆ ಗೂಂಡಾರಾಜ್ ಸಂಸ್ಕೃತಿಯನ್ನು ಹಿಂದೆ ಏನು ಕಾಂಗ್ರೆಸ್ ಅಂತಂದರೆ ಚಾಕು ಚೂರಿ ಸಂಸ್ಕೃತಿ ಅಂತ ಕರೀತಾ ಇದ್ದಿದ್ದು.
ನಾನು ಕಳೆದ 35 ವರ್ಷಗಳಿಂದ ನಾನು ರಾಜಕೀಯದಲ್ಲಿದ್ದೀನಿ. ಚಾಕು ಚೂರಿ ಸಂಸ್ಕೃತಿ ಕಾಂಗ್ರೆಸ್ ಅಂತಲೇ ಕರಿತಾ ಇದ್ದಿದ್ದು. ಇವತ್ತು ಅದನ್ನು ಬುಲೆಟ್ ಸಂಸ್ಕೃತಿ ಅಂತ ನಾವು ಚೇಂಜ್ ಮಾಡಬೇಕಾಗಿದೆ. ರೈಟ್. ಬುಲೆಟ್ ಗನ್ ಸಂಸ್ಕೃತಿ ಅಂತ, ಪೆಟ್ರೋಲ್ ಬಾಟಲ್ ಬುಲೆಟ್ ಸಂಸ್ಕೃತಿ ಅಂತ ಹೇಳಬೇಕಾಗಿದೆ. ರೈಟ್. ದರ್ಶನ್ ಅವರೇ, ನಿಮ್ಮ ಪ್ರಕಾರ ಹೇಳಿ, ಅಸಲಿಗೆ ಏನಾಗಿದೆ? ಮೊದಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇವತ್ತು ತನ್ನ ಪ್ರಾಣವನ್ನು ತೆತ್ತಿದ್ದಾನೆ. ಆತನ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ರಾಜಶೇಖರ್ ರೆಡ್ಡಿ. ಯಾಕೆಂದರೆ ಒಬ್ಬ ಕಾರ್ಯಕರ್ತ ಅಂದರೆ ಒಂದು ಪಕ್ಷದ ಆಸ್ತಿ. ಕಾರ್ಯಕರ್ತರಿಂದನೇ ಒಂದು ಪಕ್ಷ, ಕಾರ್ಯಕರ್ತರಿಂದನೇ ಒಂದು ಸರ್ಕಾರ, ಕಾರ್ಯಕರ್ತರಿಂದನೇ ಒಬ್ಬರು ಮುಖ್ಯಮಂತ್ರಿ, ಕಾರ್ಯಕರ್ತರಿಂದನೇ ಎಲ್ಲದೂ ಆಗುವಂಥದ್ದು. ಅಂಥದ್ರಲ್ಲಿ ಒಂದು ಬ್ಯಾನರ್ ಅಂತ ವಿಚಾರಕ್ಕೆ ಇವತ್ತು ಆ ಹುಡುಗ ಬಲಿಯಾಗಿರ್ತಕ್ಕಂಥದ್ದು ನನ್ನ ಒಂದು ಕಾಂಗ್ರೆಸ್ನ ಬಂದು ನನ್ನ ಕುಟುಂಬದ ಒಬ್ಬ ಸಹೋದರನ ಕಳ್ಕೊಂಡ್ರು ನೋವು ಖಂಡಿತವಾಗ್ಲೂ ನನಗಿದೆ. ಈ ಬ್ಯಾನರ್ನ ಈ ಘಟನೆಗೂ ಒಂದು ತಿಂಗಳು ಹಿಂದಕ್ಕೆ ಹೋಗ್ತೀನಿ ಮೇಡಮ್. ಸಕ್ರಾಯಪಟ್ಟಣದಲ್ಲಿ ಗಣೇಶ್ ಗೌಡ ಅನ್ನುವಂತಹ ಯುವಕ, ಗ್ರಾಮ ಪಂಚಾಯಿತಿಯ ಸದಸ್ಯ, ಕಾಂಗ್ರೆಸ್ನ ಕಟ್ಟಾಳು, ಆ ಹುಡುಗ ಇದೇ ರೀತಿಯಾದಂಥ ಬ್ಯಾನರ್ ರಸ್ತೆಗೆ ವಾಲಿತ್ತು ಅದನ್ನು ಸರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡಲೇ ಬಜರಂಗ ದಳದ ಕಾರ್ಯಕರ್ತರು ಏಕಾಏಕಿ ಆತನ ಮೇಲೆ ದಾಳಿಗೆ ಹೋಗ್ತಾರೆ. ಅದಾದಮೇಲೆ ಭಾಳ ಕೇವಲವಾಗಿ ನಿಂದಿಸಿ ಎಲ್ಲೋ ಒಂದು ಕಡೆ ಬರೋದಕ್ಕೆ ಹೇಳಿ ಆತನನ್ನು ಕತ್ತರಿಸಿ ಕೊಂದು ಹಾಕ್ತಾರೆ. ಇವತ್ತು ಕಳ್ಕೊಂಡಿರೋದು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಬಿಜೆಪಿಯ ನಾಯಕರು ಹಾದಿ ಬೀದಿನಲ್ಲಿ ಬಂದು ಇವತ್ತು ತುಂಬ ಮಾತಾಡ್ತಾ ಇದ್ದಾರೆ. ಅವತ್ತೂ ನಾವು ಕಾಂಗ್ರೆಸ್ ಪಕ್ಷದ ಗಣೇಶ್ ಗೌಡನನ್ನು ಕಳ್ಕೊಂಡಾಗ ಒಬ್ಬ ಬಿಜೆಪಿ ನಾಯಕರು ಐದರ್ ಸಿ.ಟಿ. ರವಿ, ಯತ್ನಾಳ್, ಬಹಳ ಮುಖ್ಯವಾಗಿ ಮೇಡಮ್, ಗಣೇಶ್ ಗೌಡ ಹನುಮನ ಮಾಲೆ ಧರಿಸಿ ದೇವಸ್ಥಾನದಲ್ಲಿ ಮಲಗ್ತಾ ಇರ್ತಾನೆ ಸಾವಿನ ಒಂದು ದಿನ ಹಿಂದಿನ ತನಕ. ಆ ರೀತಿ ಕೊಂದಾಗ ಇವ್ರು ಯಾರೂ ಮಾತಾಡಲಿಲ್ಲ ಇದೇ ಬ್ಯಾನರ್ ವಿಚಾರಕ್ಕೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಮಹರ್ಷಿ ವಾಲ್ಮೀಕಿಯವರ ಒಂದು ಬ್ಯಾನರ್ನ, ಮಹರ್ಷಿ ವಾಲ್ಮೀಕಿಯವರ ಫೋಟೋ ಇದೆ, ಅದನ್ನು BJP ಕಾರ್ಯಕರ್ತರು ಕಿತ್ತು ಹರಿತಾ ಇದ್ದಾರೆ. ಅಂದರೆ ಇವರು ಒಂದು ಕಡೆ ಮಹರ್ಷಿ ವಾಲ್ಮೀಕಿಯವರಿಗೆ ಮಾಡಿದಂಥ ಅಪಮಾನ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಇವ್ರು ಹೇಳ್ತಾ ಇದ್ದಾರೆ ರಸ್ತೆನಲ್ಲಿ, ಒಂದು ನಿಮಿಷ ಸರ್, ರಸ್ತೆನಲ್ಲಿ ಹೋಗೋದಕ್ಕೆ ಅದು ನೋಡಿ, ಒಂದು ನಾವು ಕಾಣುವ ಹಾಗೆ ಒಂದು ಹೈವೇ ರೋಡ್ ಇದ್ದಾಗೆ ಯಾರೂ ದಡ್ರಲ್ಲ ಹೈವೇ ಕಟ್ಟೋದಕ್ಕೆ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಮನೆ ಒಳಗಡೆ ಕಟ್ಟಿದ್ರೆ ಅವ್ರು ಕೇಳೋದಕ್ಕೆ ಪ್ರಶ್ನೆ ಇರ್ತದೆ. ರಸ್ತೆನಲ್ಲಿ ಒಂದು ಕಾರ್ಯಕ್ರಮ, ಈಗ ಏನಾದರೂ ಒಂದು ಸಾಂಸ್ಕೃತಿಕ ರಸಮಂಜರಿ ಮತ್ತಿನ್ನೊಂದು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಹರ್ಷಿ ವಾಲ್ಮೀಕಿ ಅವ್ರದ್ದು ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ವ್ಯಯಿಸಿ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡುವಂಥದ್ದು, ಮಹರ್ಷಿ ವಾಲ್ಮೀಕಿ ಗೌರವ ಕೊಡುವಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಲ್ಲಿ, ಹಬ್ಬದ ವಾತಾವರಣ ಇರ್ತದೆ ಕಾರ್ಯಕರ್ತರಿಗೆ. ಹಾಗೆ ಊರು ತುಂಬ ಬ್ಯಾನರ್ ಕಟ್ತಾ ಇರಬೇಕಾದ್ರೆ ಇಲ್ಲಿ ಕಟ್ಟಿದ್ದನ್ನ ಕೀಳ್ಸಿರುವಂತ ಉದ್ದೇಶ ಒಂದು. ಇನ್ನೊಂದು, BJP ವಕ್ತಾರರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ಏನು ಕಲ್ಲು ಅಂದ್ರು, ಓಕೆ, ದೊಣ್ಣೆ ಅಂದ್ರು, ಅದು ಓಕೆ, ಅದಂಥದ್ದು ಪೆಟ್ರೋಲು ಬಾಂಬು ಎಲ್ಲ ಅಂದ್ರು. ಇವತ್ತು ಸತ್ತಿರೋನು ರಾಜಶೇಖರ್ ರೆಡ್ಡಿ ಒಬ್ಬ, ಇನ್ನೊಬ್ಬ ಸತೀಶ್ ರೆಡ್ಡಿ ಅಂತ, ಆತನಿಗೆ ಭೀಕರವಾದಂಥ ಹಲ್ಲೆ ಆಗಿ ಆತನ ಬಳ್ಳಾರಿಯಿಂದ ಬೆಂಗಳೂರಿಗೆ ಇವಾಗ ಶಿಫ್ಟ್ ಮಾಡಿದ್ದಾರೆ. ಆತನು ಪ್ರಾಣದ ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಏನು ನಾವೇ ಕಲ್ತಾಂಡು ಹೊಡ್ಕೊಳ್ಳೋದಕ್ಕಾಗ್ತದ? ಆ ಎದುರುಗಡೆಯಿಂದ ಸಾವಿರಾರು ಜನ ಬಂದು ಈ ಕಡೆಗೆ ಕಲ್ತೂರಾಟಗಳ ಆದಮೇಲೆ ಈ ಖಾಸಗಿ ಗನ್ಮ್ಯಾನಿಂದ ಫೈರಿಂಗ್ ಆಗಿದೆ ಅನ್ನುವಂಥದ್ದು, ಪೊಲೀಸ್ನವರಿಂದ ಫೈರಿಂಗ್ ಆಗಿದೆ ಅನ್ನುವಂಥದ್ದು ವಾಸ್ತವ ನಡೆದಾಗಿದೆ ಘಟನೆ. ಈಗ ಅದರ ಒಂದು ತನಿಖೆ ಆಗಬೇಕು. ಆ ತನಿಖೆ ತಪ್ಪ್ಯಾರು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ. ಇವತ್ತು ಏನು ಮುತ್ತು ರತ್ನ ಅಂತ ಹೊಗಳ್ಬಿಟ್ಟು ಹೇಳಬೇಕಿತ್ತ, ತನ್ನ ಜೊತೆಗಿದ್ದಂಥ ಬಂಧು, ಆ ಬಂಧುಗೆ ಹೆಗಲು ಕೊಟ್ಟು ಆ ಹೆಣವನ್ನು ಹೊತ್ತಂತ ಏನು ನಾರಾ ಭರತ್ ರೆಡ್ಡಿ ಅವರಿಗೆ ಆಕ್ರೋಶ, ಕೋಪ ಅನ್ನುವಂಥದ್ದು ಬರೋದಿಲ್ಲ. ಏನು ಜನಾರ್ದನ್ ರೆಡ್ಡಿ ಅವರ ಹಿನ್ನೆಲೆ ನೋಡೇ ಬಿಡೋಣ. ಅವ್ರು ಯಾವ ರೀತಿಯಾಗಿ ಬಂದವರು ಮೇಡಮ್, ಅವ್ರನ್ನ ಬಳ್ಳಾರಿ ಜಿಲ್ಲೆ ಒಳಗಡೆ ಕಾಲಿಡಬಾರ್ದು ಅಂತ ಏನು ಕೋರ್ಟ್ ಆದೇಶ ಇತ್ತು, ಇತ್ತೀಚೆಗಷ್ಟೇ ತೆರವುಗೊಳಿಸಿರ್ತಕ್ಕಂಥದ್ದು. ಬಳ್ಳಾರಿ ಹಿಂದೆ ಯಾವ ರೀತಿ ವಿಧಾನಸೌಧದಲ್ಲಿ ಇವರು ತೊಡೆ ತಟ್ಟಿದ್ರು, ಭುಜ ತಟ್ಟಿದ್ರು, ಪಾಂತಾಹ್ವಾನ ಕೊಟ್ಟರು, ನೀವು ಬಂದರೆ ನಾವು ನೋಡ್ಕೊಳ್ತೀವಿ, ನೀವು ಕಾಲಿಡೋದಕ್ಕಾಗಲ್ಲ ಅಂತ ವಿಧಾನ ಫ್ಲೋರ್ ಆಫ್ ಅಸೆಂಬ್ಲಿನಲ್ಲಿ ಇದೇ ಬಳ್ಳಾರಿ ಅವರ ಜನಾರ್ದನ್ ರೆಡ್ಡಿ ಪಟಾಲಂ ಅವರು ಆಡಿರ್ತಕ್ಕಂಥ ಮಾತುಗಳು ಕಡತದಲ್ಲಿ ಇದೆ ಆನ್ ರೆಕಾರ್ಡ್. ಅಂಥವರ ಬಗ್ಗೆ ಮತ್ತೆ ಇನ್ನೊಂದು, ಇವತ್ತು BJP ಅವರು, ಅವ್ರು ಆಕ್ಚುಲಿ ಈಸ್ ಎ ಇಂಡಿಪೆಂಡೆಂಟ್ MLA, ಏನೋ BJPಗೆ ಬಾಹ್ಯ ಬೆಂಬಲ ಅಂತ ಇದ್ದಾರೆ. ಮೇಡಮ್, ಒಂದಲ್ಲ ಒಂದಿನ ಈ ನಾಡಿನ ಭೂಮಿಯ ಮಣ್ಣನ್ನ ಕದ್ದು ಸುಗಲಮ್ಮ ದೇವಸ್ಥಾನವನ್ನ ಒಡೆದಾಕಿರ್ತಕ್ಕಂಥ ಶಾಪ ಇದೆಯಲ್ಲ, ಖಂಡಿತವಾಗ್ಲೂ ಜನಾರ್ದನ್ ರೆಡ್ಡಿಗೆ ತಟ್ಟುತ್ತದೆ. ಮೇಡಮ್, ಇದು ನಾನು ಈ ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಅದು ಕಾಂಗ್ರೆಸ್ನವ್ರು ತಪ್ಪು ಮಾಡಿರ್ಲಿ ಅಥವಾ BJP ಅವ್ರು ತಪ್ಪು ಮಾಡಿರ್ಲಿ, ಕಾನೂನು ಮುಂದೆ ಎಲ್ಲರೂ ಒಂದೇ. ಯಾರೋ ಯಾರ ಕಲ್ ತಗೊಂಡ್ಬಂದಿದಾರೋ ಅದ್ ಕಾಂಗ್ರೆಸ್ನವ್ರು ತಗೊಂಡ್ಬಂದು ಏನಾರು ಹೊಡೆದಿದ್ರೆ ಖಂಡಿತ ಅರೆಸ್ಟ್ ಮಾಡ್ಲಿ, ಅದ್ರಲ್ಲಿ ಯಾವ್ದು ಮುಲಾಜಿಲ್ಲ. ಈ ಪಾಯಿಂಟ್ ಬೇಕಿತ್ತು. BJP ಯಾವನಾರು ಕಲ್ ತಗೊಂಡು ಹೊಡೆದು ಏಟಾಗಿದೆಯಲ್ಲ, ಒಂದು ಜೀವ ಹೋಗಿದೆಯಲ್ಲ,
ಆಯಿತು, ನಾನು ಇನ್ನೂ ಒಂದು ಮುಂದುವರೆದು ಹೇಳ್ತೀನಿ. ಆಯಿತು, ಈಗ ಉದಾಹರಣೆ ಅವ್ರು ಯಾರು ಸತೀಶ್ ರೆಡ್ಡಿ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಆತನ ಅಂಗರಕ್ಷಕ ಏನಾದರೂ ಹೊಡೆದ ಬುಲೆಟ್ ಏನಾದ್ರು ಬಿದ್ದಿತ್ತು ಅಂದರೂ ಸಹ ಯಾವುದು ಪ್ರಕರಣ ಇನ್ನೂ ತನಿಖೆ ಆಗಬೇಕು, ಬರಬೇಕು, ಅದ್ರ ಮೇಲೂ ಕ್ರಮ ಆಗಲೇಬೇಕು. ನಾನು ವಿಡಿಯೋ ನಾನು ನೋಡಿದ್ದೀನಿ ಮೇಡಮ್. ಈಗ ಪ್ರಕ್ಷುಬ್ಧ ವಾತಾವರಣ, ಅಲ್ಲಿ ಕಲ್ಲು ತೂರಾಟಗಳಾದಾಗ ಮೇಡಮ್, ಈಗ ಆತ ಬಂದ್ಬಿಟ್ಟು ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಆತ. ಸತೀಶ್ ರೆಡ್ಡಿಯ ಬೂಡೆನ ಹೊಡೆದೋಗ್ಬಿಟ್ಟಿದೆ. ಆತನ ಜೀವನ ಕಾಪಾಡಬೇಕು ಅನ್ನುವಂಥದ್ದು ಅಂಗರಕ್ಷಕ ಅಂದ್ರೆ ಖಾಸಗಿ ಆಗಿರ್ಲಿ, ಖಾಸಗಿ ಅವನು ಯಾಕೆ ಇಟ್ಕೊಳ್ತಾನೆ? ತನ್ನ ಪ್ರಾಣಕ್ಕೆ ಏನಾರು ಹಾನಿ ಆದಾಗ ಆತನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರ್ತದೆ. ಆತ ಇವತ್ತು ಅವ್ನು ಬದುಕ್ತಾನೋ ಏನೋ ಅನ್ನುವಂಥ ಪ್ರಶ್ನೆ ಇದೆ. ಅಲ್ಲಿ ಬಳ್ಳಾರಿಲಾಗಲ್ಲ ಅಂತ ಬೆಂಗಳೂರಿಗೂ ಶಿಫ್ಟ್ ಮಾಡಿದ್ದಾರೆ. ಆ ಒಂದು ಆಕ್ರೋಶದ ಘಟನೆಗಳಾಗಬೇಕಾದ್ರೆ ಜೀವ ಉಳಿಸ್ಕೊಳ್ಳಿಕ್ಕೆ ಗನ್, ಅವ್ರ ಲೈಸೆನ್ಸ್ ಗನ್ ಆಯ್ತು ಅಂತಂದ್ರೆ ಏನು ಕೊಡ್ತಾರೆ ಪೊಲೀಸ್ನವರು? ನಿಮ್ಮ ಜೀವ ಉಳಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಪ್ರತಿರೋಧಗಳು ಆಗಿದೆ, ಕಲ್ಲೇಟ್ಗಳು ಬಿದ್ದಿದೆ, ಅಲ್ಲಿ ಲಾಠಿ ಚಾರ್ಜು ಆಗಿದೆ. ಪೊಲೀಸ್ನವರು ಗಾಳಿಯಲ್ಲಿ, ಅವರು ಸಿದ್ದರಾಮಯ್ಯನವರ ಮಾತನ್ನು ಉಲ್ಲೇಖ ಮಾಡಿ ಏನು ಅಲ್ಲ ಸರ್, ಅವ್ರು ಹೇಳಿದ್ದು ಗಾಳಿಯಲ್ಲಿ ಗುಂಡು ಅಂತ ಹೇಳ್ಬಿಟ್ಟು, ಗಾಳಿ ಏನು ಏರ್ ಗನ್ನಲ್ಲಿ ಹೊಡೆದ್ರು ಅಂತಲ್ಲ, ಗಾಳಿಗೆ ಫೈರ್ ಮಾಡಿರ್ತಕ್ಕಂಥದ್ದು, ಅಂದ್ರೆ ಗಾಳಿಗೆ ಗುಂಡಾರಿಸಿದ್ದಾರೆ ಅನ್ನುವಂಥ ಮಾತನ್ನ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದು. ಮೇಡಮ್, ವಾಟ್ ಎವರ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಯಾರೇ ತಪ್ಪು ಮಾಡಿರಲಿ, ಅವರಿಗೆ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಐ ಥಿಂಕ್ ಸೊ IG ಮಾತಾಡ್ತಾ ಇದ್ರು, ಅವಾಗ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು. ಮತ್ತೆ FSLಗೆ ಅದೇನೇನು ಬುಲೆಟ್ಗಳು ಸಿಕ್ಕಿದೆ ಅದನ್ನ ತನಿಖೆ ಕೊಟ್ಟಿದ್ದಾರೆ, ಒಂದು 5 ಗನ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ಅನ್ನೋ ಮಾತು ಹೇಳಿದ್ದಾರೆ. ಆದ್ರೆ ನಮ್ಮ ಕಾರ್ಯಕರ್ತನ ಹೋದ ಜೀವ ಮತ್ತೆ ಬರುವುದಿಲ್ಲಲ್ಲ. ಒಂದು ಕೇವಲ ಬ್ಯಾನರ್ಗೆ ಅವತ್ತು ಗಣೇಶ್ ಗೌಡ ಪ್ರಾಣ ಹೋಯ್ತಲ್ಲ, ಬಜರಂಗ ದಳದವರೇ ಕೊಂದು ಆತನ ಸಾಯಿಸಿದ್ರಲ್ಲ. CT ರವಿ ಏನ್ ಹೇಳ್ತಾರೆ, ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಶೋಭಾ ಕರ್ಲಾಜ್ ಅವರು ಒಂದು ಹೆಣ ಬಿದ್ರೆ ಬರೋರು ಅವತ್ತು ಯಾಕೆ ಬರಲಿಲ್ಲ? ಇವತ್ತು ಒಂದು ಜೀವ ಹೋಗಿರೋ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಕೇವಲ ಗಾಳಿ ಜನಾರ್ದನ್ ರೆಡ್ಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏಟು ನಮ್ಮ ಮೇಲೆ ಬಿದ್ದಿದೆ, ಕಲ್ಲೇಟು ನಮ್ಮ ಮೇಲೆ ಬಿದ್ದಿದೆ, ಒಂದು ಜೀವ ನಮ್ಮವ್ರದ್ದು ಹೋಗಿದೆ. ನಮಗೆಷ್ಟು ಆಕ್ರೋಶ ಇರ್ಬೋದು. ಆ ಒಂದು ಆಕ್ರೋಶದ ಕಿಚ್ಚತ್ಲಿಕ್ಕೆ ಕಾರಣ ಯಾವುದು? ಆ ಬ್ಯಾನರ್ನ ತೆರವು. ಮೇಡಮ್, ಕಣ್ಮುಂದೆನೆ ಬ್ಯಾನರ್ಗಳನ್ನ ಕಿತ್ತೆಸೆಯುವಂತ ಕೆಲಸವನ್ನ ನಾವು ನೋಡ್ತಾ ಇದೀವಿ. ಕಾಂಗ್ರೆಸ್ ಸರ್ಕಾರ ಇಟ್ ವಿಲ್ ಟೇಕ್ ದ ಕಾಸ್ಟ್ ಮೇಡಮ್. ರೈಟ್. ಬಹಳ ಮುಖ್ಯವಾಗಿ ರಸ್ತೆಯಲ್ಲಿ ಬ್ಯಾನರ್ಗಳನ್ನು ಹಾಕೋದು, ರಸ್ತೆಗಳನ್ನು ಬ್ಯಾನರ್ ಹಾಕೋದಕ್ಕೂ ಅನುಮತಿ ಬೇಕು. ಇನ್ನು ಅಲ್ಲಿ ಸುತ್ತಮುತ್ತ ಜನಸಾಮಾನ್ಯರಿಗೆ ಆ ಬ್ಯಾನರ್ಗಳಿಂದ ಏನೋ ಸಮಂಜಸ ಅಂತ ಅನ್ನಿಸ್ತಿಲ್ಲ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಪೂರಕ ವಾತಾವರಣವನ್ನು ಕಲ್ಪಿಸ್ಕೊಡ್ಬೇಕು ಅಲ್ಲಿ ಬ್ಯಾನರ್ ಹಾಕ್ತಾ ಇರೋಂಗೆ. ನೋಡಿ, ಆ ಒಂದು ಬ್ಯಾನರ್ ಅನ್ನೋ 3 ಶಬ್ದ ಒಂದು ಪ್ರಾಣವನ್ನು ಕಸ್ಕೊಳ್ಳುತ್ತೆ ಅನ್ನೋದಾದರೆ ಯಾಕೆ ಬೇಕಾ ಬ್ಯಾನರು? ಸ್ವತಃ ವಾಲ್ಮೀಕಿ ಮಹರ್ಷಿ ಇದ್ದಿದ್ರೆ ಇದನ್ನು ಒಪ್ಕೊಳ್ತಿದ್ರೆ, ಅರ್ಥ ಮಾಡ್ಕೋಬೇಕು ನಾವು ಅದನ್ನು. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮಹರ್ಷಿ ವಾಲ್ಮೀಕಿಯವರ ಬ್ಯಾನರನ್ನು ಕಟ್ಟಿ ಆ ಪ್ರತಿಮೆಯನ್ನು ನೀವು ಅನಾವರಣ ಮಾಡಿ ಏನು ಪ್ರಯೋಜನ? ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಾವೆ. ಇನ್ನೊಂದು, ಜನಾರ್ದನ್ ರೆಡ್ಡಿಯವರ ಮನೆಯ ಆಸುಪಾಸಿನಲ್ಲಿ ಬ್ಯಾನರ್ ಕಟ್ಟೋದಕ್ಕೆ ಯಾರು ಪರ್ಮಿಷನ್ ಬೇಕು? ಜನಾರ್ದನ್ ರೆಡ್ಡಿಯವ್ರ ಪರ್ಮಿಷನ್ ಕೊಡಬೇಕಾ? ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಾವೆ. ಬ್ಯಾನರ್ ಅನ್ನುವಂತಹ ವಿಚಾರ ಒಂದು ಪ್ರಾಣವನ್ನು ಕಸಿದುಕೊಂಡಿದೆ ಮತ್ತು ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಏನಾಗ್ತಿದೆ ಅನ್ನುವಂತಹ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಅರಾಜಕತೆ ಅನ್ನೋದು, ಲಾ ಆ್ಯಂಡ್ ಆರ್ಡರ್ ಎತ್ತ ಕಡೆ ಸಾಗಿದೆ ಅನ್ನುವಂಥ ಪ್ರಶ್ನೆ. ಸರ್, ಇದ್ರ ಬಗ್ಗೆ ನೀವು ಹೇಳಬೇಕು. ನನಗಿನ್ನೊಂದು ಕ್ಲಾರಿಟಿ ಕೊಡಿ. ಜನಾರ್ದನ್ ರೆಡ್ಡಿಯವರ ಮನೆ ಕಾಂಪೌಂಡ್ ಇರ್ಬೋದು, ಆಸುಪಾಸು ಇರ್ಬೋದು, ಅಥವಾ ರಸ್ತೆ ಇರ್ಬೋದು, ಅಲ್ಲೇನಾದರೂ ಬ್ಯಾನರ್ ಹಾಕಬೇಕು ಅಂದರೆ ವಿಶೇಷವಾಗಿ ಅವ್ರ ಪರ್ಮಿಷನ್ ತೊಗೋಬೇಕಾ? ಯೂಶ್ವಲಾಗಿ ಯಾವುದೇ ಬ್ಯಾನರ್ ಎಲ್ಲೇ ಹಾಕಬೇಕು ಅಂತಂದ್ರು, ಯಾರೇ ಹಾಕಬೇಕು ಅಂತಂದ್ರು ಅಲ್ಲಿನ ಸಂಬಂಧಪಟ್ಟಂತಹ ಪ್ರಾಧಿಕಾರದಿಂದ, ಬಳ್ಳಾರಿ ಮಹಾನಗರ ಪಾಲಿಕೆ ಇರಬಹುದು ಅಥವಾ ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರ ಯಾವುದಿದೆಯೋ ಅಲ್ಲಿಂದ ಅವ್ರು ಪರ್ಮಿಷನ್ ತಗೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲೇ ಆಗಿರ್ಲಿ. ಬಳ್ಳಾರಿ ತಗೊಂಡಿದ್ದಾರೆ, ಅಲ್ಲಿ ಹೋಗೋಣ, ಅದ್ರ ಬಗ್ಗೆ ಮಾಹಿತಿ ರೈಟ್, ಮುಂದಕ್ಕೆ ಹೋಗಿ. ಅವ್ರು ಅದು ಪರ್ಮಿಷನ್ ಕೊಡ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಪರ್ಮಿಷನ್ ಏನು ತಗೋಬೇಕಾಗಿಲ್ಲ. ಇಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಪರ್ಮಿಷನ್ ಅವರ ಮನೆಯ ಬಳಿ ಹಾಕಬೇಕಾದ್ರೆ, ಅವರ ಕಾಂಪೌಂಡ್ ಅವರ ಗೋಡೆ ಮೇಲೆ ಪೋಸ್ಟರ್ ಅಂಟಿಸಿದ್ರಲ್ಲ, ಅವಾಗ ಪರ್ಮಿಷನ್ ತಗೋಬೇಕು. ಮತ್ತೆ ಯಾಕೆ ಸರ್ ಡಿಸ್ಟರ್ಬ್ ಮಾಡ್ಬಿಡ್ತು? ರೋಡಲ್ಲಿರೋ ಬ್ಯಾನರ್ ಇವ್ರ ಮನೆಗೆ ಹೋಗ್ತಾ ದಾರಿಯಲ್ಲಿ ಅಡ್ಡ ಇತ್ತದು. ಬ್ಯಾನರ್ ಬಗ್ಗೆ ಹೇಳ್ತಿದ್ದೀರಾ, ಬ್ಯಾನರ್ ಬಗ್ಗೆ ಇಲ್ಲಿ ಹೇಳ್ತಿದಾರ. ನಮ್ಮ ಸ್ನೇಹಿತರು ಈಗ ಗಣೇಶ್ ಗೌಡರ ಬಗ್ಗೆ, ಚಿಕ್ಕಮಗಳೂರು ನಮ್ಮ ಸಕರಾಯಪಟ್ಟಣದ ಗಣೇಶ್ ಗೌಡರ ಬಗ್ಗೆ ಮಾತಾಡಿದ್ರು. ಯಾರ್ಯಾರು ಜೀವನೇ. ಇವತ್ತು ರಾಜಶೇಖರ್ ಸತ್ತಿರ್ತಕ್ಕಂಥದ್ದು ದುರ್ದೈವವೇ, ಗಣೇಶ್ ಗೌಡ ಅಂತಕ್ಕಂಥವ್ರು ಸತ್ತಿರ್ತಕ್ಕಂಥದ್ದು ದುರ್ದೈವವೇ, ಹಿಂದೆ ರುದ್ರೇಶ್ ಗೌಡ ಅಂತಕ್ಕಂಥವ್ರನ್ನ ತಲೆ ಕತ್ತರಿಸಿದ್ರಲ್ಲ, ಅದು ದುರ್ದೈವವೇ. ಕಣ್ಣೂರಿನಲ್ಲಿ RSS ಕಾರ್ಯಕರ್ತರನ್ನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಶಾಖೆಯನ್ನು ಮುಗಿಸಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಲೆಗಳನ್ನು ಕತ್ತರಿಸಿ ಚೆಂಡಾಡಿದ್ರೆ ತಲೆ ಎತ್ಕೊಂಡು ಹೊಟ್ಟೋದ್ರಲ್ಲ, ಅದು ದುರ್ದೈವವೇ. ಹಾಗೆ ನೋಡಿದರೆ ಇವತ್ತಿನ ದಿವಸ ಸಕರಾಯಪಟ್ಟಣದ ಇನ್ಸಿಡೆಂಟ್ ನಮ್ಮ ಸ್ನೇಹಿತರು ಹೇಳಿದರು, ಒಳ್ಳೆಯದು, ಸಂತೋಷ. ಅವ್ರು ಹೇಳಬೇಕಾದ್ದು ಕೋಟ್ ಮಾಡಬೇಕಾದ ಸತ್ಯ. ಕೆರೆಗೋಡಿನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾದಂಥ ಸಂದರ್ಭದಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಕಂಬವನ್ನು ನೆಟ್ಟು, ಜಿಲ್ಲಾ ಆಡಳಿತದ ಪರ್ಮಿಷನನ್ನು ತಗೊಂಡು ಕಂಬವನ್ನು ನೆಟ್ಟು ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾದಂಥ ಸಂದರ್ಭದಲ್ಲಿ ಎಂಥ ಘಟನೆ ನಡೀತು, ಎಷ್ಟು ಅಲ್ಲೋಲ ಕಲ್ಲೋಲ ಆಗೋಯ್ತು.
ಎಷ್ಟು ಜನಕ್ಕೆ ಪೆಟ್ಟು ಬಿತ್ತು, ಎಷ್ಟು ಜನ ಹೆಂಗಸರು ಏಟು ತಿಂದರು, ಎಷ್ಟು ಜನರ ಮನೆಗಳಲ್ಲಿ ಅವರು ಊರು ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ನವರು ಹುಟ್ಟಾಕ್ಬಿಟ್ರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ಬಿಡ್ತು. ಎಷ್ಟು ಜನ ಹೆಣ್ಣು ಮಕ್ಕಳು ಅವತ್ತಿನ ದಿವಸ ಏಟು ತಿಂದು ಆಸ್ಪತ್ರೆಗಳಲ್ಲಿ ಮಲಗಿದ್ರು. ಎಷ್ಟು ಜನ ಆ ಮನೆಯ ಯಜಮಾನರುಗಳು, ಆ ಮನೆಯ ಮಕ್ಕಳುಗಳು, ವಯಸ್ಸಿಗೆ ಬಂದಂಥ ಮಕ್ಕಳುಗಳು 15 ದಿವಸ 20 ದಿವಸ ತಿಂಗಳಾನ್ಗಟ್ಲೆ ತಲೆ ತಪ್ಪಿಸ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿಗೆ ತಂದುಬಿಟ್ರಲ್ಲ. ಯಾಕೆ ಅವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ? ಅದಕ್ಕಿಂತ ಮುಂಚೆ ರಾಷ್ಟ್ರಧ್ವಜ, ಅದು ರಾಷ್ಟ್ರಧ್ವಜವನ್ನೇ ನೀವು ಅವಮಾನಿಸಿದ್ದೀರಾ. ರಾಷ್ಟ್ರಧ್ವಜವನ್ನು ಕಟ್ಲಿಕ್ಕೆ ಬಂದವ್ರಿಗೆ ಲಾಠಿ ಚಾರ್ಜ್ ಮಾಡಿದ್ದೀರಾ. ಅಲ್ಲೂ ಫೈರಿಂಗ್ ಆಯಿತು, ಅಲ್ಲೂ ಗಲಾಟೆ ಆಯಿತು. ಅಲ್ಲಿ 4-5 ದಿವಸ ಆ ಮನೆಗಳ ಹತ್ರ ಹೋಗ್ಲಿಕ್ಕೆ ಅವ್ರು ಭಯಪಟ್ಟರು. ಆ ಹೆಣ್ಣು ಮಕ್ಕಳು ತಮ್ಮ ಮಾನ ಉಳಿಸ್ಕೊಳ್ಳೋದಕ್ಕೆ ಓಡೋದ್ರು. ಇದು ಅಮಾನವೀಯತೆ ಅಲ್ವಾ? ರಾಷ್ಟ್ರಧ್ವಜಕ್ಕೆ ಅವಮಾನ. ಅದಕ್ಕಿಂತ ದೊಡ್ಡ ಅಮಾನವೀಯತೆಯ ಒಂದು ಇದು ಬೇಕಾ, ಘಟನೆ ಬೇಕಾ ನಮಗೆ? ಇದು ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತ ವೈಖರಿ. ಇನ್ನು ತಾವು ಪ್ರಶ್ನೆ ಎತ್ತಿದರೆ, ಪರ್ಮಿಷನನ್ನು ಯಾವುದೇ ಪ್ರಾಧಿಕಾರ ಕೊಡಬೇಕಾದಂಥ ಸಂದರ್ಭದಲ್ಲಿ ಇಷ್ಟು ಮಾತ್ರ ಒಂದು ಸರ್ಟನ್ ಸಂಖ್ಯೆ 50 100 ಈ ಥರ ಕೊಡ್ತಾರೆ. ಮತ್ತು ಅದಕ್ಕೂ ಸಹಿತ ಇಷ್ಟಕ್ಕಿಷ್ಟೇ ಸೈಜ್ ಇರಬೇಕು ಅಂತಕ್ಕಂಥದ್ದನ್ನು, ಮತ್ತು ಅದಕ್ಕೆ ಅವರು ಫೀಸನ್ನು ಕಟ್ಟಬೇಕಾಗುತ್ತೆ. ಯಾರು ಆ ಮುಖ್ಯ ವ್ಯಕ್ತಿ, ಇವಾಗ ನಾನು ನನ್ನ ನಾಯಕನ ಒಂದು ಬ್ಯಾನರ್ ಹಾಕ್ತೀನಿ, ಪೋಸ್ಟರ್ ಹಾಕ್ತೀನಿ ಅಂತಂದರೆ ನಾನು ಫೀಸ್ ಕಟ್ಟಿ ಅದಕ್ಕೆ ಪರ್ಮಿಷನ್ ನಾನು ತೊಗೊಂಡಿರ್ಬೇಕು. ಈಗ ಇವರ ಬೆಂಬಲಿಗರು ಪರ್ಮಿಷನ್ ತೊಗೊಂಡಿರ್ಬೇಕು ಅಥವಾ ಭರತ್ ರೆಡ್ಡಿ ಅವರಲ್ಲಿ ತೊಗೊಂಡಿರ್ಬೇಕು. ಮುಖ್ಯವಾಗಿ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಇದಕ್ಕಿಂತ ಪ್ರಮುಖವಾದಂಥ ಅಂಶ, ಇವತ್ತು ವಾಲ್ಮೀಕಿ ಮಹರ್ಷಿಗಳ 1 ಕೋಟಿ ರೂಪಾಯಿ ವೆಚ್ಚದ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ 8 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಾಲ್ಮೀಕಿ ಭವನವನ್ನು ಬಳ್ಳಾರಿಯಲ್ಲಿ ಕಟ್ಟಿಸಿದ್ದಾರೆ. ಇದೇ ಜನಾರ್ದನ್ ರೆಡ್ಡಿ ಅವರ ಮನೆಯ ಪಕ್ಕದಲ್ಲಿ ಸ್ವಂತ ದುಡ್ಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳ ಒಂದು ಪುತ್ಥಳಿಯನ್ನು ಇಟ್ಕೊಂಡು ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ಇವರಿಗೆ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಮೇಡಮ್? ವಾಲ್ಮೀಕಿ ಮಹರ್ಷಿಗಳ ಹೆಸರಿನಲ್ಲಿ ಪರಿಶಿಷ್ಟ ವರ್ಗದವರ ಅಭಿವೃದ್ಧಿಗಾಗಿ ನಿಗದಿಪಡಿಸಿರ್ತಕ್ಕಂಥ ಆ ಒಂದು ಬೋರ್ಡಲ್ಲಿ, ವಾಲ್ಮೀಕಿ ಮಹರ್ಷಿ ಬೋರ್ಡ್ ಇದೆಯಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಬೋರ್ಡ್, ಅದರಲ್ಲಿ 187 ಕೋಟಿ ರೂಪಾಯಿಗಳ ಹಗರಣವನ್ನು ಮಾಡಿ ಅದನ್ನು ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಆಂಧ್ರ ಪ್ರದೇಶಕ್ಕೆ ಕಳಿಸಿಕೊಟ್ಟಂತಹ ಈ ಸರ್ಕಾರ ಇವತ್ತಿನ ದಿವಸ, ಅಥವಾ ಭರತ್ ರೆಡ್ಡಿ ಅವರು ಅಥವಾ ಅವರ ಬೆಂಬಲಿಗರು ಅಥವಾ ಎಂಟೈರ್ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶಾಸಕರು ಇವತ್ತಿನ ದಿವಸ ಆ ವಾಲ್ಮೀಕಿ ಮಹರ್ಷಿಗಳ ಹೆಸರು ಹೇಳೋದಕ್ಕೆ ಅವ್ರಿಗೆ ಅರ್ಹತೆ ಏನಿದೆ ಮೇಡಮ್? ರೈಟ್. ಹಾಗಾದರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಹೇಳೋ ಪ್ರಕಾರ ಜನಾರ್ದನ ರೆಡ್ಡಿಯವರನ್ನು ಇಲ್ಲವಾಗಿಸುವ ಪ್ರಯತ್ನನ ಇದು? ಈಗ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿದರೆ, ವಿಜುವಲ್ಸ್ ನಾವೇನಲ್ಲಿ ಕಣ್ಣಾರ ನೋಡಿಲ್ಲ, ನಾವು ಹೋಗಿಲ್ಲ. ನಾನು ಅಲ್ಲಿ ನಡೆದಿರ್ತಕ್ಕಂಥ ವಿಜುವಲ್ಸ್ ಮತ್ತು ಜನಾರ್ದನ್ ರೆಡ್ಡಿ ಅವರ ಕಾರ್ ಬಂದು ಇಳಿತಾ ಇದ್ದ ಹಾಗೇನೆ 4 ರೌಂಡ್ ಗುಂಡು ಹಾರಿಸಿರೋದಿದೆಯಲ್ಲ, ಅದು ಈ ಎಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಅದು ಜನಾರ್ದನ್ ರೆಡ್ಡಿ ಅವರು ಬಂದಾಗಲೇ ಗುಂಡು ಹಾರಿಸ್ಬೇಕಾಗುತ್ತಾ? ನಮ್ಮ ಸ್ನೇಹಿತರು ಹೇಳಿದರು ಕಲ್ಲುಗಳು ತಂದಿದ್ರು, ಇದು ತಂದಿದ್ರು ಅಂತ. ಹಾಗಾದ್ರೆ ನಮ್ಮವರೇ ನಮ್ಗೆ ಹೊಡ್ಕೊಂಡು ಇದು ಮಾಡ್ತಾರೆ ಅಂತ. ಯಾವಾಗ ಈ ಕಡೆಯಿಂದ ಪ್ರವೋಕ್ ಮಾಡ್ತಾರೆ ಕಲ್ಲಿಸಿದ್ದು, ಅಲ್ಲಿರ್ತಕ್ಕಂಥ ಬೆಂಬಲಿಗರು ಸುಮ್ಮನೆ ಇರ್ತಾರ? ಯಾರೇ ಆಗಲಿ. ಇವಾಗ ನನ್ನ ಕಡೆ ಒಂದು ಕಲ್ಲನ್ನು ಎಸೆದರೆ, ನನ್ನ ಕಡೆ ಒಂದು ದೊಣ್ಣೆಯಲ್ಲಿ ಬೀಸಿದರೆ, ಗಾಂಧೀಜಿಯವರು ಹೇಳಿದಾಗ ಈ ಕೆನ್ನೆಗೆ ಹೊಡೆದು ಈ ಕೆನ್ನೆಯನ್ನು ತೋರಿಸುವಂತಕ್ಕಂಥ ಕಾಲ ಇದಲ್ಲ. ಪ್ರತಿರೋಧ ಇದ್ದೇ ಇರುತ್ತೆ. ಅಲ್ಲಿ ಪ್ರವೋಕ್ ಆದ ತಕ್ಷಣ ಈ ಕಡೆಯಿಂದ ರಿಯಾಕ್ಷನ್ ಇರುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ. ಹಾಗೆ ಇಲ್ಲಿಂದ ಪ್ರತಿರೋಧ ಹೋಗಿದೆ. ಆ ಪ್ರತಿರೋಧ ಹೋಗಿದ್ದು ಅಂತಂದ್ರೆ ಅದೇ ಕಲ್ಲನ್ನು ತಗೊಂಡು ಹಾಗೆ ಹೊಡೆದಿದ್ದಾರೆ. ಈಗ ಸತೀಶ್ ರೆಡ್ಡಿ ಅನ್ನೋರು ಅಥವಾ ಇನ್ಯಾರೋ ಅವರ ಬೆಂಬಲಿಗರು ಯಾರೋ ಒಬ್ರು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಅವರು ಅಂತನೋ ಅಥವಾ ಅವರ ಬೆಂಬಲಿಗರು ಸರಿಯಾಗಿ ಗೊತ್ತಿಲ್ಲ. ಸ್ವತಃ ಸತೀಶ್ ರೆಡ್ಡಿ ಅವರಿಗೆ ಆಗಿದೆ ಅಂತಂದರೆ ಅವರು ಅಂತಹ ಗಲಾಟೆಯಲ್ಲಿ ಮುಂಚೂಣಿಯಲ್ಲಿದ್ದರು ಅಂತ ಆಗುತ್ತೆ. ಈ ಗಲಾಟೆ ಮಾಡಿಸಿದ್ರು ಮುಂಚೂಣಿಯಲ್ಲಿದ್ದರು, ಅದಕ್ಕೆ ಅವ್ರಿಗೆ ಏಟ್ ಬಿದ್ದಿದೆ. ಅಂದರೆ ಮಾಡಿದ್ದುಣ್ಣ ಮಾರಾಯ ಅಂತ ಗಾದೆ ಇದೆಯಲ್ಲ ಹಳ್ಳಿ ಕಡೆ, ಹಾಗೆ ಈಗ ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲಲಿಕ್ಕೆ ಹೋಗಿದ್ರು. ಅದಕ್ಕೋಸ್ಕರವಾಗಿ ಅವ್ರಿಗೆ ಇವತ್ತಿನ ದಿವಸ ಏಟ್ ಬಿದ್ದಿದೆ. ಅದೇನು ಇಲ್ದಿರ ನಾನು ಹೇಳ್ದಂಗೆ ಅಲ್ಲಿ ವಿಡಿಯೋ ವಿಜುವಲ್ಸ್ ಎಲ್ಲ ಇದೆಯಲ್ಲ, CCTV ವಿಜುವಲ್ಸ್ ಎಲ್ಲ ತಗೋತಾ ಇದ್ದಾರೆ ಪೊಲೀಸ್ನವರು. ಅಲ್ಲಿ ಚೇರ್ ಹಾಕೊಂಡು 40-50 ಜನರ ಲೀಡರು ಇದೇ ಸತೀಶ್ ರೆಡ್ಡಿ ಅವರೇ ಕೂತ್ಕೊಂಡು ಅಲ್ಲಿ ಅವ್ರನ್ನ ಪ್ರವೋಕ್ ಮಾಡಲಿಲ್ಲ ಅಂದಿದ್ರೆ ಎಲ್ಲ ಏನೂ ಆಗ್ತದೆ. ಚೇರ್ ಹಾಕೊಂಡು ಕೂತ್ಕೊಳ್ಳೋಂಥದ್ದು ಯಾಕಿತ್ತು ಮೇಡಮ್? ಅಂಥದ್ದು ಏನಿದೆ ಮೇಡಮ್? ಕಟ್ಟಿದ್ರಾ, ಹೋದ್ರ, ನೆಕ್ಸ್ಟ್ ಕಟ್ಟಬೇಕು.
ಅಲ್ಲಿ ಕಟ್ಟಿದ್ರ ಮುಂದಕ್ಕೆ ಹೋರ ಅಲ್ಲಿ ಕಟ್ಟಬೇಕು, ಮುಗೀತು. ಅದೇ ತಾನೇ ಕೆಲಸ. ಎಷ್ಟೆಷ್ಟು ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಒಂದೊಂದು ಬ್ಯಾನರ್ ಕಟ್ಟಲಿಕ್ಕೆ. ಆ ಹಠ ಯಾಕೆ? ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಕಟ್ಸೋಂತ ಹಠ ಯಾಕಬೇಕು? ಅಂದ್ರೆ ಜಿದ್ದಾಜಿದ್ದಿಗೆ ತಾನೆ. ಏನೇ ಆಗ್ಲಿ ಜನಾರ್ದನ್ ರೆಡ್ಡಿಗೆ ನಾವು ಬಾಟ ಕಲಿಸ್ಬೇಕು, ಜನಾರ್ದನ್ ರೆಡ್ಡಿ ಬುದ್ಧಿ ಕಲಿಸ್ಬೇಕು, ಇದೇ ತಾನೇ. ಯಾಕೆಂದ್ರೆ ಇದು ಇವತ್ತಿನ ನೆನ್ನೆದಲ್ಲ ಮೇಡಮ್. ಇದು ಸೂರ್ಯನಾರಾಯಣ ರೆಡ್ಡಿ ಅವರ ಈ ಒಂದು ಫ್ಯಾಮಿಲಿ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಇವತ್ತಿನ ನೆನೆಯ ವೈಷಮ್ಯ ಅಲ್ಲ ಇದು. ಬರೀ ರಾಜಕೀಯ ವೈಷಮ್ಯ, ಬಿಜೆಪಿ ಕಾಂಗ್ರೆಸ್ಸಿನ ವೈಷಮ್ಯ ಅಲ್ಲ ಇದು. ಈ ಹಿಂದೆನೂ ಇವರ ಎರಡು ಕುಟುಂಬಗಳ ಮಧ್ಯೆ ಏನು ಆಂಧ್ರದಲ್ಲಿ ಕಮ್ಮ ಮತ್ತೆ ರೆಡ್ಡಿ ಅಂತ ಏನು ಇದೆ, ಆ ರೀತಿಯಾಗಿ ಇಲ್ಲಿ ಇದೇ ರೆಡ್ಡಿಗಳ ಎರಡು ಕುಟುಂಬಗಳ ಮಧ್ಯೆ ಹಳೆಯ ವೈಷಮ್ಯ. ಈ ಹಿಂದೆ ಹಲವಾರು ಬಾರಿ ಇವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದಿದೆ, ಇದೇ ರೆಡ್ಡಿ ಅವರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದಿದೆ. ಇದೇ ರೆಡ್ಡಿ ಅವರ ಮೇಲೆ ಇದೇ ಸೂರ್ಯನಾರಾಯಣ ರೆಡ್ಡಿ ಅವರು ಹಾಗೂ ಅವ್ರ ಜೊತೆ ಇನ್ನೊಬ್ರು ಇದ್ರು ಟಪಾಲ್ ಗಣೇಶ್ ಅಂತ, ಅವರೆಲ್ಲ ಸೇರ್ಕೊಂಡು ಯಾವ ರೀತಿಯಲ್ಲಿ ಅವರ ಸಿಕ್ಸ್ಲಿಕ್ಕೆ ನೋಡಿದ್ರು, ಯಾವ ರೀತಿಯಲ್ಲಿ ಅವರ ವಿರುದ್ಧ ದೂರುಗಳನ್ನು ನೀಡಿದ್ರು, ಯಾವ ರೀತಿಯಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿದ್ರು. ಏನೇ ಆಗಲಿ ಜನಾರ್ದನ್ ರೆಡ್ಡಿಯನ್ನು ನಾವು ಹುಟ್ಟು ಶ್ರೀಮಂತರು, ನಮ್ಮ ಮುಂದೆ ಒಬ್ಬ ಪೊಲೀಸ್ನವನ ಮಗನಾದಂಥ ಜನಾರ್ದನ್ ರೆಡ್ಡಿ ಇಷ್ಟು ಬೆಳೆದ್ಬಿಟ್ನಾ, ಅವನನ್ನು ಏನೇ ಆಗಲಿ ಮುಗಿಸ್ಬೇಕು. ಈ ಒಂದು ವೈಷಮ್ಯವನ್ನು ಇವತ್ತಿಂದ ಇಟ್ಕೊಂಡಿಲ್ಲ. ನಾನು ಹೇಳ್ತೀನಲ್ಲ, ನಾನು 35 ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ. ನಾನು ಮುಂಚೆ JDS ಅಲ್ಲಿ ಇದ್ದವನು, ಆ ನಂತರ ನಾನು ಇಲ್ಲಿಗೆ ಬಂದವನು ಬಿಜೆಪಿಗೆ. ಅಲ್ಲಿ JDS ನಲ್ಲಿ ಅವರು ಸೂರ್ಯನಾರಾಯಣ ರೆಡ್ಡಿ ಅವರು ನಿಂತ್ಕೊಂಡಂತ ಸಂದರ್ಭದಲ್ಲಿ ಏನೇನು ಮಾಡಿದ್ರು ನೋಡಿದಿರಿ ಬಲ್ಲಿ, ಅದೆಲ್ಲ ವಿಚಾರ ನನಗೆ ಗೊತ್ತಿದೆ. ಅಲ್ಲಿಯೂ ರಾಜ್ಯ ವಕ್ತಾರ ಆಗಿದ್ದು ನಾನು ಮುಚ್ಚಿಡ್ತಕ್ಕಂಥದ್ದು ಏನೂ ಇಲ್ಲ. ಅಲ್ಲಿಯೂ ರಾಜ್ಯ ವಕ್ತಾರ ಆಗಿದ್ದನು, ಅಲ್ಲಿನ ವಿಚಾರಗಳು ನಂಗೆ ಗೊತ್ತಿದೆ. JDS ನಲ್ಲಿ ಇದೇ ಸೂರ್ಯನಾರಾಯಣ ರೆಡ್ಡಿ ಅವರು ಯಾವ ರೀತಿ ಎಂಟ್ರಿ ಕೊಟ್ಟರು JDSಗೆ, ಅಲ್ಲಿಂದ ಅವ್ರು ಯಾವ ರೀತಿ ಜಂಪ್ ತಗೊಂಡ್ರು, ಯಾವ ರೀತಿ ಎಲೆಕ್ಷನ್ ನಿಂತರು, ಯಾವ ರೀತಿ ಇವರ ಕುಟುಂಬದ ವಿರುದ್ಧ ಪರ್ಸನಲ್ ವೈಯಕ್ತಿಕ ವೈಷಮ್ಯವನ್ನು ಹೇಗೆ ಸಾಧಿಸ್ತಾ ಬಂದರು ಇದೇ ಸೂರ್ಯನಾರಾಯಣ ರೆಡ್ಡಿ ಅವರು. ಆ ನಂತರದಲ್ಲಿ ಈಗ ಮಗ ಉಟ್ಕೊಂಡಿದ್ದಾನೆ. ಆ ಮಗನ ಬಾಯಿನಲ್ಲಿ ನಮ್ಮ ಸ್ನೇಹಿತರು ರೋಷ ಬರಲ್ವಾ, ಆಕ್ರೋಶ ಬರಲ್ವಾ ಅಂತ. ನಿಜ. ಹಾಗಾದರೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ನೀವು ಅಟ್ಯಾಕ್ ಮಾಡಿದಿರಲ್ಲ, ಗುಂಡು ಹೊಡೆದಿರಲ್ವ, ಅವ್ರಿಗೆ ಆಕ್ರೋಶ ಬರಲ್ವಾ? ಗಾಡ್ ಇಟ್ ಸರ್. ಬ್ಯಾನರ್ ಒಂದು ನೆಪ ಅಷ್ಟೇ ರಿಷಿಕ್ ಅವರೇ. ಬಟ್ ಈಗ ತನಿಖೆ ಅಂತೂ ಡೆಫಿನೆಟ್ಲಿ ಆಗೇ ಆಗುತ್ತೆ. ಒಂದು SITನೂ ರಚನೆ ಮಾಡ್ಬೋದು, ಗೊತ್ತಿಲ್ಲ. ಈಗ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಬಲಿಯಾಗಿರೋದ್ರಿಂದಾಗಿ, ಮತ್ತು ಆಗಲೇ ದರ್ಶನ್ ಅವರು ಉಲ್ಲೇಖ ಮಾಡಿದಾಗ ಭರತ್ ರೆಡ್ಡಿ ಅವ್ರು ಮಾತಾಡ್ಬೇಕಾದ್ರೆ ಅವ್ರಿಗೊಂದು ಸಹಜ ಆಕ್ರೋಶ ಅನ್ನೋದಿರುತ್ತೆ. ಒಂದು ಸತ್ಯವನ್ನು ಹೊರಗೆ ತರಬೇಕು ಅಂತಲೇ ಏನೇ ತನಿಖೆ ಮಾಡಿದ್ರು, ನಿಷ್ಪಕ್ಷಪಾತವಾದಂತಹ ತನಿಖಾ ವರದಿಯನ್ನು ನಿರೀಕ್ಷೆ ಮಾಡ್ಬೋದಾ? ಮೇಡಮ್, ಮೊದಲನೇದಾಗಿ ತಾವು ಗಮನಿಸಿದ್ರೆ ಈ ಫ್ಲೆಕ್ಸು ಬ್ಯಾನರ್ಸು ಕಟ್ಟಬೇಕಾದ್ರೆ ತುಂಬ ಪರ್ಟಿಕ್ಯುಲರಾಗೆ ಮಾತಾಡೋಣ. ಯಾರು ನಿಮಗೆ ಲೀಡರ್ಗಳು ಚೇರ್ಗಳನ್ನ ಹಾಕೊಬಂದು ಕುಂಡ್ರಿಸ್ಬಿಟ್ಟು ಕಟ್ಸಲ್ಲ ನಿಮಗೆ ಫ್ಲೆಕ್ಸು ಬ್ಯಾನರ್ಸ್ಗಳನ್ನ. ಇಲ್ಲಿ ಈಗ ಒಂದು ಎಷ್ಟೇ 10/9 ಅಥವಾ 10/18 ಅಥವಾ 10/20 ಆಗಿರೋಂಥ ದೊಡ್ಡ ಬ್ಯಾನರ್ಸ್ ಏನು ಅಲ್ಲಿ ವಿಜುವಲ್ ಕಾಣಿಸ್ತಾ ಇತ್ತು, ಅದನ್ನು ನೀವು ಕಟ್ಟಿಸ್ಬೇಕು ಅಂತ ಹೇಳಿದ್ರೆ ಒಂದು ಲಾರಿನೋ ಟೆಂಪೋನೋ ಇರುತ್ತೆ, ಕಟ್ಟೋ ಹುಡುಗರು ಇರ್ತಾರೆ. ಅದನ್ನ ಬಿಟ್ಟರೆ ನಿಮಗೆ ಬೇರೆ ಈ ಯಾರೂ ಲೀಡರ್ಸ್ಗಳು ಇಷ್ಟು ಪ್ರಿಪೇರ್ ಆಗಿ ಎಲ್ಲೂ ಬಂದು ನಿಂತ್ಕೊಳ್ಳಲ್ಲ. ಸೊ ಇಲ್ಲಿ ಇವರು ಚೇರ್ಗಳನ್ನ ಬೇರೆ ಹಾಕೊಂಡು ಕುತ್ಕೊಂಡಿದ್ರು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಆಮೇಲೆ ಒಂದು ಮಾತು ಹೇಳಿದ್ರಿ, ಈಗ ರೋಡಲ್ಲಿ ಫ್ಲೆಕ್ಸ್ ಬ್ಯಾನರ್ಸ್ ಕಟ್ಟಿರ್ತಾರೆ, ಏನು ರೋಡ್ಗೆ ಅಡ್ಡವಾಗಿ ಕಟ್ಟಿರ್ತಾರ ಅಂತ. ಯಾರೂ ನಿಮಗೆ ರೋಡ್ಗೆ ಅಡ್ಡವಾಗಿ ಫ್ಲೆಕ್ಸು ಬ್ಯಾನರ್ಸು ಕಟ್ಟಲ್ಲ. ಸೊ ಸೈಡಲ್ಲಿ ಫ್ಲೆಕ್ಸು ಬ್ಯಾನರ್ಸ್ ಕಟ್ಟಿಬಿಟ್ಟರೆ ನಿಮಗೆ ಈಸಿಯಾಗಿ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ, ಯಾರಿಗ್ಯಾರು ಅಡ್ಡಿಪಡಿಸಲ್ಲ. ಆದರೆ ಅವರು ಚೇರ್ಗಳನ್ನ ಹಾಕೊಂಡು ಯಾಕೆ ಕುತ್ಕೊಂಡಿದ್ರು, ಅವರ ಸಪೋರ್ಟರ್ಸ್ಗಳು ರೋಡ್ ಬ್ಲಾಕ್ ಮಾಡ್ಕೊಂಡು ಯಾಕೆ ನಿಂತ್ಕೊಂಡಿದ್ರು, ಯಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು? ಈಗ ಹಳೆ ಕಾಲದಲ್ಲಿ ನಿಮಗೆ ಇನ್ನೂ CCTV ಎಲ್ಲ ಇರಲಿಲ್ಲ. ಅವಾಗ ನಿಮ್ಗೆ ಯಾವ್ದಾದ್ರು ಒಂದು ಈ ಹಳ್ಳಿ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಯಾರ ಮೇಲಾದ್ರು ಅಟ್ಯಾಕ್ ಆಗಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸ್ಪಾಟಲ್ಲಿ ಕಾಯ್ತಿರ್ತಿದ್ರು. ನಿಮ್ಗೆ ಯಾರು ಡೈರೆಕ್ಟ್ ಬಂದು ರೋಡ್ ಮೇಲೆ ನಿಂತ್ಕೊಂಡಿರಲ್ಲ. ನಿಮಗೆ ಒಂದು ನೆಪ, ಅಲ್ಲೊಂದು ಎಮ್ಮೆ ಬಿಡೋದು ಅಥವಾ ಅಲ್ಲಿ ಯಾವುದೋ ಒಂದು ಎತ್ತಿನ ಗಾಡಿ ನಿಲ್ಲಿಸೋದು, ಅದೊಂದು ರೀಸನ್ ಅಷ್ಟೇ. ನಿಮಗೆ ಅದೊಂದು ರೀಸನ್ ಆಗಿದ ತಕ್ಷಣ ಯಾರು ಹೊಡಿತಾರೋ ಯಾರು ಬಿಡ್ತಾರೋ, ಬಟ್ ಟಾರ್ಗೆಟ್ ಯಾರೋ ಒಬ್ರು ಇರ್ತಾರಲ್ಲಿ, ಯಾರೋ ಒಬ್ಬರನ್ನ ಮುಗಿಸ್ಬಿಡ್ಬೇಕು ಅನ್ನೋ ಥರ ಅಂತ. ಈಗ ಜನಾರ್ದನ್ ರೆಡ್ಡಿ ಅವರು ಈಗ ಅಲ್ಲಿಂದ ಗಡಿಪಾರ ಆಗಿದ್ರು ಅಂತ ಇಟ್ಕೊಂಡು ಟೆಕ್ನಿಕಲಿ ಸ್ಪೀಕಿಂಗ್, ಅವ್ರು ಈಗ ಬಳ್ಳಾರಿಗೆ ಬರ್ತಾ ಇದ್ದಾರೆ. ಇವರು ಫಸ್ಟ್ ಟೈಮ್ MLA, ಈಗ ಅವ್ರ ವರ್ಚಸ್ ಚೆನ್ನಾಗಿದೆ. ಅಲ್ಲೆಲ್ಲ ಅವ್ರು ಫೇಮಸ್ ಆಗಿರೋದು ಬರೀ ಬ್ಯಾನರ್ ಭರತ್ ರೆಡ್ಡಿ ಅವರು ಅಂತ ಫೇಮಸ್ ಆಗಿರುವಂಥದ್ದು. ಸೊ ಇವಾಗ ಎಲ್ಲಿ ನೆಕ್ಸ್ಟ್ ಮತ್ತೆ ಈಗ ಎಲ್ಲ ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಒಂದಾಗ್ಬಿಟ್ಟು ಎಲ್ಲಿ ಮತ್ತೆ ಇವರು ಕಾಂಗ್ರೆಸ್ ಅವ್ರು ಸೋತೋಗ್ಬಿಡ್ತಾರೋ, ಹೇಗಿದ್ರು ಗ್ಯಾರಂಟಿ ಫೇಲ್ಯೂರು, ಹೇಗಿರು ಸರ್ಕಾರ ಕಂಪ್ಲೀಟಾಗಿ ಫೇಲ್ಯೂರು. ಸೊ ನೆಕ್ಸ್ಟ್ ಟೈಮ್ ನಾನು MLA ಆಗ್ತೀನೋ ಆಗಲ್ವೋ ಅನ್ನೋ ಒಂದು ಆಕ್ರೋಶದಲ್ಲಿ ಇದನ್ನೆಲ್ಲ ಇವರು ಸಂಚ ಮಾಡ್ತಾ ಇದ್ದಾರೆ ಅಂತ ಇಟ್ಸ್ ವಿಸಿಬಲ್.
ಅಲ್ಲ ಅದಕ್ಕೆ ಪ್ರಾಣನೇ ತೆಗೆದುಬಿಟ್ರಲ್ಲ ಇವ್ರಿಗೆ. ಆ ಎಕ್ಸ್ಟೆಂಟ್ ಹೋಗ್ತಾರೆ ಮೇಡಮ್, ಆ ಎಕ್ಸ್ಟೆಂಟ್ ಹೋಗ್ತಾರೆ. ಬಳ್ಳಾರಿ ರಾಜಕೀಯನೇ ಬೇರೆ ನಿಮ್ಗೆ. ಅಲ್ಲಿ ನಿಮ್ಗೆ ಬಾಯಿಗಿಂಟ ಗನ್ಗಳು ಮಾತಾಡುತ್ತೆ, ನಿಮ್ಗೆ ಮನುಷ್ಯರಿಗಿಂತ ಬಾಡಿ ಗಾರ್ಡ್ಗಳನ್ನ ಮಾತಾಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರದ ಅಲ್ಲ, ಅಲ್ಲಿ ಬಳ್ಳಾರಿ ಒಟ್ಟಾರೆ ನಾನು ಹೇಳ್ತಾ ಇರೋದು, ಕರುಣಾಕರ್ ರೆಡ್ಡಿ ನಿಮ್ಗೆ ಕಂಪ್ಲೀಟ್ ಆಗಿ ಬಳ್ಳಾರಿಯಲ್ಲಿ ಇರುವಂತ ಯಾರೆಲ್ಲ ಇದಾರೋ ಒಟ್ಟಾರೆ ನಾನು ಹೇಳ್ತಾ ಇರೋದು ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಇನ್ನ ತಾವು ಈಗ SIT ರಚನೆ ಆಗತ್ತಾ, SSIT ರಚನೆ ಆಗತ್ತಾ ಅಂತೆಲ್ಲ ಕೇಳಿದ್ರಿ ಪಾಪ. ಇಲ್ಲಿ ಕರ್ನಾಟಕದಲ್ಲಿ ಗೃಹ ಇಲಾಖೆ ಇದೆಯಾ SIT ರಚನೆ ಆಗಕ್ಕೆ? ಯಾವುದಾದ್ರೂ ಒಂದೇನಾದ್ರೂ ಲಾಜಿಕಲ್ ಎಂಡ್ಗೆ ತಂದಿದಾರ SIT? ಲೀಗಲಿ ಯಾವ್ದಾದ್ರು ಕರೆಕ್ಟಾಗಿ ಪ್ರೂವ್ ಮಾಡಿದ ರಿಪೋರ್ಟ್ಗಳು ಕೊಟ್ಟಿದಾರ? ಇತ್ತೀಚೆಗೆ ತಾವು ಗಮನಿಸಿದ್ರೆ ನಿಮಗೆ ಗೃಹ ಇಲಾಖೆ ಮೋಸ್ಟ್ ಪ್ರಾಬಬ್ಲಿ ಮಹಾರಾಷ್ಟ್ರಗೆ ಏನಾದ್ರು ಔಟ್ಸೋರ್ಸ್ ಆಗಿರಬೇಕು. ಯಾಕೆಂದ್ರೆ ಮಹಾರಾಷ್ಟ್ರದಿಂದ ಬಂದುಬಿಟ್ಟು ಕರ್ನಾಟಕದಲ್ಲಿ ಆಗೋವಂಥ ಡ್ರಗ್ ಫ್ಯಾಕ್ಟ್ರಿಗಳನ್ನ ಮೈಸೂರಲ್ಲಿ ಹಿಡಿತಾರೆ, ನಮ್ಮವ್ರಿಗೆ ಗೊತ್ತೇ ಇಲ್ಲ ಅದು. ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು 3 ಕಡೆ ಹಿಡ್ಕೊಂಡು ತಗೊಂಬರ್ತಾರೆ, ಲಾಸ್ಟ್ಗೆ ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಒಂದು ಚಪ್ಪಳೆ ಹೊಡಿತೀವಿ, ಸಹಕಾರದೊಂದಿಗೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂತಾರೆ. ಇದಕ್ಕಿಂತ ಇನ್ನು ಎಷ್ಟು ತಿಳ್ಕೊಬೇಕು ನಿಮ್ಗೆ? ಈಗ ನಿಗಮ ಮಂಡಳಿ ಸೇಮ್ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಮಾಜಿ ಸಚಿವರು, ಅವ್ರ ಹೆಸರೇ ಇರಲಿಲ್ಲ SIT ರಚನೆ ಮಾಡಿದಾಗ. ಇಡಿ ಬಂದ ಮೇಲೆ 22,000 ಪುಟದಲ್ಲಿ ಇವ್ರದೊಂದು ಹೆಸರು ಸೇರಿಸ್ತಾರೆ. ಆನ್ ದ ಫ್ಲೋರ್, ನಮ್ಮ ಸ್ನೇಹಿತರು ಹೇಳ್ದಂಗೆ ಆನ್ ದ ಫ್ಲೋರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಫೈನಾನ್ಸ್ ಡಿಪಾರ್ಟ್ಮೆಂಟು, ಹಣಕಾಸು ಸಚಿವರು ಇಟ್ಕೊಂಡಿರುವಂಥವ್ರು ಒಪ್ಕೊಳ್ತಾರೆ. ಅದು ಯಾವ ನೈತಿಕತೆಯಿಂದ ಒಪ್ಕೊಂಡ್ರೆ ನಮಗಂತೂ ಗೊತ್ತಿಲ್ಲ. ಯಾವುದೇ ಈ ಹಿಂದೆ ನೈತಿಕತೆ ಇರೋ CM ಆಗಿರೋ ಒಪ್ಕೊಳ್ತಿಲ್ಲ, ರಿಸೈನ್ ಮಾಡಿ ಹೋಗ್ಬೇಕಾಗಿತ್ತು. ಅವ್ರ ನೈತಿಕತೆ ಇಲ್ಲ ಬಿಡಿ. ಆನ್ ದ ಫ್ಲೋರ್ ಒಪ್ಕೊಂಡು ಹೇಳ್ತಾರೆ, ಹೌದು ಆಗಿರೋದು ಹಗರಣ ನಿಜ, ಯಾರು ಅಧಿಕಾರಿ ತಿಂದಿರಲಿ, ಮತ್ತೊಬ್ರು ತಿಂದಿರಲಿ, ಯಾರಾದ್ರೂ ತಿಂದಿರಲಿ. ಎಲ್ಲಿಗೋಯ್ತು ಹಾಗಾದ್ರೆ ಆ ದುಡ್ಡು? ಏನಕ್ಕೆ ಯೂಸ್ ಆಗಿತ್ತು? ಅದನ್ನ ಅವ್ರು ಒಪ್ಕೊಂಡಿದ್ದಾರೆ ಆನ್ ದ ಫ್ಲೋರಲ್ಲಿ. ಸೊ ಇವರು ಯಾವ SIT ತನಿಖೆ ಮಾಡ್ತಾರೆ, ಈ SIT ತನಿಖೆ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸರ್ ಪ್ಲೀಸ್ ಲೆಟ್ ಮಿ ಫಿನಿಶ್. ಈಗ ಸರ್ ಪ್ಲೀಸ್ ಲೆಟ್ ಮಿ ಫಿನಿಶ್. ಸೊ ನಿಮಗೆ ನಾನು ಕೇಳಕ್ಕೆ ಬಯಸುವಂಥದ್ದು, ಈಗ ಗೃಹ ಇಲಾಖೆ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ, ಪೊಲೀಸ್ ಅಲ್ಲೇ ಇದ್ರು, ಅವ್ರಿಗೆ ಯಾವಾಗ ಬಂತು ಇಂಟೆಲಿಜೆನ್ಸ್ ರಿಪೋರ್ಟ್ ಇದು? ಈಗ ನಿಮಗೆ ಆ ಪುತ್ಥಳಿ ನಿರ್ಮಾಣ ಏನು ಮಾಡಬೇಕು ಅಥವಾ ಇಡಬೇಕು ಅಂತ ಹೇಳಿದ್ರಲ್ವಾ, ಅಲ್ಲಿ ಪೊಲೀಸ್ ಬೀಟ್ಸಲ್ಲಿ ಇರ್ತಾರೆ. ನಿಮಗೆ ಎಷ್ಟು ಜನ ಇದ್ರು ಬೀಟ್ಸಲ್ಲಿ? ಹಾಗಾದ್ರೆ ಇದೆಲ್ಲ ನಿಮಗೆ ಬರೀ 2 ನಿಮಿಷಕ್ಕೆ ಆಗೋಗ್ಬಿಡ್ತಾ? ಅಷ್ಟು ಜನ ಹೆಂಗ್ ಸೇರ್ಕೊಂಡ್ರು? ಹಾಗಾದ್ರೆ ನಿಮ್ಗೆ ಇಂಟೆಲಿಜೆನ್ಸ್ ಅಲ್ಲಿ ಏನು ನಾಲೆಡ್ಜ್ ಇರಲಿಲ್ವಾ ನಿಮಗೆ? ಇಷ್ಟೆಲ್ಲ ದೊಡ್ಡ ಗಲಾಟೆಗಳೆಲ್ಲ ಆಗಬೇಕಾದ್ರೆ ನಿಮಗೆ ಯಾರಿಗೂ ಇಂಟೆಲಿಜೆನ್ಸ್ ಇರಲಿಲ್ವಾ ಮಾಹಿತಿ? ಎರಡನೇದು, ನಮ್ಮ ಸ್ನೇಹಿತರು ಹೇಳ್ತಾರೆ ಆಕ್ರೋಶ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು. ಸ್ವಾಮಿ, ಆಕ್ರೋಶ ಬಂದ್ರೆ ಎದುರುಗಡೆ ಇರೋ ಪಾರ್ಟಿ ಮೇಲೆ ಫೈರ್ ಮಾಡ್ತಾರೆ ಹೊರತು ಅವ್ರ ಮನೆ ಟಾರ್ಗೆಟ್ ಮಾಡಿ ಫೈರ್ ಮಾಡ್ತಾರ ಯಾರಾದ್ರೂ? ಅಂದ್ರೆ ಅದ್ರ ಉದ್ದೇಶ ಏನಿತ್ತು? ಅವ್ರು ಬಂದ್ರು ಅಂತ ಯಾಕೆ ವೇಟ್ ಮಾಡ್ತಾ ಇದ್ರಿ? ಆ ಥರ 100 ಕಾರ್ ಬರುತ್ತೆ, 100 ಕಾರ್ ಹೋಗುತ್ತೆ. ಅವ್ರ ಪರ್ಟಿಕ್ಯುಲರ್ ಕಾರ್ ಬಂತಾ ಬರ್ಲಿಲ್ವಾ? ಜನಾರ್ದನ್ ರೆಡ್ಡಿ ಅವ್ರು ಬಂದ್ರಾ ಬರ್ಲಿಲ್ವಾ? ಈ ಇನ್ಫಾರ್ಮೇಶನ್ನೇ ತಗೊಂಡು ಯಾಕೆ ನೀವಲ್ಲಿ ಕಾಯ್ತಾ ಕೂತ್ಕೊಂಡಿದ್ರಿ? ಇದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳಿದ್ದು. ಈ ಹಿಂದೆ ನಿಮಗೆ ಯಾರಾದ್ರೂ ಒಂದು ಅಟ್ಯಾಕ್ ಆಗಬೇಕು ಅನ್ನೋ ಥರ ಅಂದ್ರೆ ಅವರ ಚಲನವಲನಗಳ ಅಂದ್ರೆ ಮೂವ್ಮೆಂಟ್ಸ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಇವ್ರದೇ ಆದ್ರೆ ಒಂದು ತಂಡ ಇರುತ್ತೆ. ಸೊ ಆ ಗಲಾಟೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈಗ ಇವ್ರು ಹೇಳ್ತಾ ಇದ್ರು ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ, ಇದೆಲ್ಲ. ಬಟ್ ಇದು ಇನಿಷಿಯೇಟ್ ಮಾಡಿದವ್ರು ಯಾರು? ಇದನ್ನ ಪ್ರಚೋದನೆ ಮಾಡಿದವ್ರು ಯಾರು? ಕರ್ಕೊಂಡೋಗಲ್ಲಿ ಮಾಡ್ಸಿರೋರು ಯಾರು? ಯಾರು ಬ್ಯಾನರ್ ಕಟ್ಟಕ್ ಹೋಗಿದ್ರು? ಇದನ್ನ ಹೇಳ್ಬೇಕು ತಾನೆ ಜನಕ್ಕೆ. ಒಂಚೂರು ಟೈಮ್ ಕೊಡಿ ನನಗೆ. ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಪೂರಕವಾಗಿ ಅದಕ್ಕೆ ಮಾತಾಡಬೇಕು ಅಂತಂದರೆ, ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಅವರು ರೈಡ್ ಮಾಡಿ 3 ಫ್ಯಾಕ್ಟ್ರಿಗಳನ್ನು ಮುಚ್ಚಿಸಿದ್ರು. ಅದರಲ್ಲಿ 58 ಕೋಟಿ ರೂಪಾಯಿಗಳ ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೀವಿ ಅಂತಕ್ಕಂಥದ್ದು ಅಫಿಷಿಯಲ್ ಆಗಿ ಅವರು ಮಾಹಿತಿಯನ್ನು ಕೊಟ್ಟರು, ಮಹಾರಾಷ್ಟ್ರ ಡ್ರಗ್ಸ್ ಕಂಟ್ರೋಲ್ನವರು. ಪಾಪ ನಮ್ಮ ಗೊತ್ತಿಲ್ಲ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಅವರು, ಅಷ್ಟೆಲ್ಲ ಇಲ್ಲ, ಬರೀ ಒಂದು 58 ಲಕ್ಷದಿಂದ 1 ಕೋಟಿ ಅಷ್ಟೇ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲಿ ಯಾರನ್ನ ನೀವು ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಾ? ಹಾಗಾದರೆ ಯಾತಿಗೆ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಾ ಅಂತ? ಡ್ರಗ್ಸ್ ಫ್ಯಾಕ್ಟ್ರಿ ಅವ್ರುಗಳನ್ನ ನೀವು ಸೇಫ್ ಗಾರ್ಡ್ ಮಾಡ್ತೀರಾ ಅಂತಂದರೆ ಇದು ಕಾಂಗ್ರೆಸ್ನ ಆಡಳಿತ. ನೀಟಾಗಿ ಗೊತ್ತಾಗೋಗುತ್ತೆ ಯಾರನ್ನ ಯಾರು ಸೇಫ್ ಗಾರ್ಡ್ ಮಾಡ್ತಾರೆ ಅಂತಕ್ಕಂಥದ್ದು. ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಮಾತುಗಳಲ್ಲೇನೆ. ಕಾಂಗ್ರೆಸ್ ಆಡಳಿತದಲ್ಲಿ ಇಂಥದ್ದೆಲ್ಲ ಸಹಜ. ಇದೊಂದು ಪಾಯಿಂಟ್ ಆ್ಯಡ್ ಮಾಡ್ಬಿಡ್ತೀನಿ ಮೇಡಮ್. ಇವರು ಹೋಮ್ ಮಿನಿಸ್ಟ್ರಿನ ಮಹಾರಾಷ್ಟ್ರಗೆ ಔಟ್ಸೋರ್ಸ್ ಮಾಡಿದ್ದಾರೆ, ರೆವಿನ್ಯೂ ಮಿನಿಸ್ಟ್ರಿನ ಕೇರಳಗೆ ಔಟ್ಸೋರ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರಿಗೆ ಜಾಗ ಕೊಡಬೇಕು, ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಎಲ್ಲರಿಗಿಂತ ಫಾಸ್ಟೆಸ್ಟ್ ಖಾತೆಗಳು ಬೇಕಾದ್ರೆ ಮಾಡ್ಕೊಂಡು ಕೊಟ್ಬಿಡ್ತಾರೆ. ನಮಗೆಲ್ಲ ಖಾತೆ ಆಗಬೇಕು ಅಂದರೆ 1 ತಿಂಗಳು ಬೇಕು. ಇವಾಗ ಯಾರೆಲ್ಲ ಈಗ ಕೋಗಿಲು ಅಲ್ಲಿ ಇದಾರಲ್ಲ, ಅವ್ರು ಮೋಸ್ಟ್ ಪ್ರಾಬಬ್ಲಿ 1 ದಿವಸದಲ್ಲೇ ಖಾತೆನೂ ಆಗ್ಬಿಡ್ಬೋದೇನೋ ಅವ್ರಿಗೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇರಳದಾಗ ಔಟ್ಸೋರ್ಸ್ ಆಗಿದೆ. ಒಂದು ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ನಾನು ಏನು ಹೇಳಕ್ ಬಯಸ್ತಾ ಇದ್ದೀನಿ ಅಂದರೆ, ಕಾರ್ಯಕರ್ತರ ಬಳಕೆ ಅನ್ನೋದಾಗ್ತಾ ಇದೆ. ಈ ಕಾರ್ಯಕರ್ತರು ನಾಯಕನನ್ನು ಬೆಳೆಸ್ತಾರೆ. ಕಾರ್ಯಕರ್ತರು ನೋಡಿ ಹೆಂಗೆ ಬಲಿಪಶುಗಳಾಗ. ಬ್ಯಾನರ್ನ ಬ್ಯಾಟಲ್ ಇದು. ಆದಷ್ಟು ಬೇಗ ಇದು ಇತ್ಯರ್ಥವನ್ನು ಕಾಣಲೇಬೇಕು. ಯಾಕಂತ ಹೇಳಿದ್ರೆ ಇದನ್ನು ಇಲ್ಲಿಗೆ ತಣ್ಣಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಗದೊಂದು ರೂಪವನ್ನು ಪಡ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಮುಂದಾಗಬೇಕು. ದರ್ಶನ್ ಅವರೇ, ಇಷ್ಟು ತನಕ ಪ್ಯಾನಲಿಸ್ಟ್ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಈಗ ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಕಟ್ಟಬೇಕು, ಹೋಗಬೇಕು. ಅದು ಯಾರ ಮನೆ ಆಗಲಿ, ಯಾವ ರಸ್ತೆ ಆಗಲಿ, ಅದು ಮ್ಯಾಟ್ರ್ ಆಗಲ್ಲ. ಅಲ್ಲೊಂದಷ್ಟು ಚೇರ್ಗಳನ್ನು ಹಾಕ್ಕೊಂಡು ಇಲ್ಲೇ ಕಟ್ಟಬೇಕು ನಾನು, ಈ ಥರದ ಕೆಲವೊಂದು ಧೋರಣೆ, ಹಠ ಏನಿದೆ, ಇವತ್ತು ಒಂದು ವ್ಯಕ್ತಿ ಬಲಿಯಾಗೂ ಕಾರಣ ಆಗಿದೆ. ಸತೀಶ್ ರೆಡ್ಡಿ ಹಾಸ್ಪಿಟ್ಲಲ್ಲಿದ್ದಾರೆ. ಹೌದಾ?
ನೋಡಿ, ಇವಾಗ ಚೇರ್ ಹಾಕಿರೋದು ಮತ್ತಿನ್ನೊಂದು ಅನ್ನುವಂಥದ್ದನ್ನ ಇವರ ಹೇಳಿಕೆಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಇಲ್ಲ ಆಕ್ಚುಲಿ ಅಲ್ಲ, ಕೇಳ್ತಾ ಇದ್ದೀವಿ. ಸಿ ವಾಟ್ ಎವರ್, ಈಗ ತನಿಖಾ ಕ್ರಮಗಳು ಬೇಸಿಕಲಿ ಎಲ್ಲಿಂದ ಶುರುವಾತು? ಗಲಾಟೆಯಿಂದನೇ ಶುರುವಾಗ್ತದೆ. ಏನಲ್ಲಿ ಅವ್ರೇನಾದ್ರು ಅಲ್ಲೇನಾದ್ರು ವಿಶ್ರಾಂತಿ ಪಡೆಯೋದು ಕೂತಿದ್ರ ಅಥವಾ ಆ ಪರ್ಪಸ್ಗೆ ಹಠಕ್ಕೆ ಕೂತಿದ್ರ? ಪ್ರತಿಯೊಂದು ಆಂಗಲ್ ಅಲ್ಲೂ ತನಿಖೆ ಆಗಬೇಕು. ಸತ್ಯ. ಈಗ ನೋಡಿ, ನನ್ಗನ್ ಸುಮ್ಮನೆ ಅಂತ ಈಗ ಜನಕ್ಕೆ ಬರೋ ಡೌಟ್, ಈಗ ವಿಜುವಲ್ ನೀವು ಗಮನಿಸ್ತಾ ಇದ್ರಿ, ಆ ರೆಡ್ ಕಲರ್ದು ರುಮಾಲ್ ಹಾಕೊಂಡಿರೋ ವ್ಯಕ್ತಿ ಇಫ್ ಹೀಸ್ ಅ ಖಾಸಗಿ ಗನ್ಮ್ಯಾನ್ ಆಗಿದ್ರು ಕೂಡ ಅವನು ತನ್ನ ಒಡೆಯನ ರಕ್ಷಣೆಗೆ ಗಾಳಿಲಿ ಗುಂಡು ಹಾಕ್ಸೋದು, ಯಾರು ಎದುರುಗಡೆ ಬಂದು ಕೊಲ್ಲಕ್ಕೆ ಬಂದವ್ರಿಗೆ ಮಾಡಬೇಕು. ಪರ್ಟಿಕ್ಯುಲರ್ಲಿ ಹೀಸ್ ಫೋಕಸಿಂಗ್ ಆನ್ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಂತ ಹೇಳಿದ್ರೆ ಯಾಕೆ? ಒಟ್ಟಾರೆಯಾಗಿ ಮೇಡಮ್, ಈಗ ನಾವು ನೋಡಿದ್ದೀನಿ. ಆಯ್ತು ಸರ್, ಒಂದು ನಿಮಿಷ ಕೇಳಿದ್, ಇಬ್ರದ್ದು ತುಂಬಾ ಮಾತಾಡ್ಬೇಕು ನಾನು. ಮೇಡಮ್, ಈಗ ಆತ ಏನಾದ್ರೂ ಕಾನೂನು ಬಾಹಿರವಾಗಿ ಉದ್ದೇಶಪೂರ್ವಕವಾಗಿ ಇತ್ತು ಅಂದ್ರೆ ಆತನ ಮೇಲೆ ಕಠಿಣ ಕ್ರಮವನ್ನ ತಗೊಳ್ತೀವಿ, ನೋ ಡೌಟ್ ಅಬೌಟ್ ಇಟ್. ಇವತ್ತೇನಾಗಿದೆ ಅಲ್ಲಿ ರಾಜಕೀಯ ದ್ವೇಷ ಅಸೂಯೆಗಳು ಹುಟ್ಟೋದಕ್ಕೆ ಏನು ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆ ಒಬ್ಬರೇ ಒಬ್ರು ಬಿಜೆಪಿ ಶಾಸಕರಿಲ್ಲದಂತ ಪರಿಸ್ಥಿತಿ. ಜೊತೆಗೆ ಸಂಸತ್ ಏನು ಚುನಾವಣೆ ಆಯ್ತು, ಅಲ್ಲಿ ತುಕಾರಾಮ್ ಅವರು ಗೆಲ್ಲುವಂತ ಒಂದು ಸನ್ನಿವೇಶ ಆಗ್ತದೆ. ಇವತ್ತು ಶ್ರೀರಾಮುಲು ಅವರು ನಿನ್ನೆ ಗಲಾಟೆನಲ್ಲಿ ಶ್ರೀರಾಮುಲು ಅವರು ನುಗ್ಗಿ ಒಳಗಡೆ ಹೋಗಿದ್ದು ಗಲಾಟೆಗೆ ಅಂತ ನೀವು ನಿಮ್ದೇ ಟಿವಿನಲ್ಲಿ ಹಾಕಿದ್ನ ನಾನು ಬೆಳಗ್ಗೆ ನೋಡ್ತಾ ಇದ್ದೆ. ಹಿ ವಾಸ್ ಆನ್ ದ ವಾರ್ ಫೀಲ್ಡ್. ಮತ್ತೆ ಬಿಜೆಪಿ ಅವರು ಒಂದು ಅದ್ಭುತವಾದಂತ ಗಾಂಧೀಜಿ ನೆನ್ಸ್ಕೊಂಡ್ಬಿಟ್ರು, ಏನು ಈ ಕೆನ್ನೆ ಕೊಡಿದ್ರೆ ನಾವು ಈ ಕೆನ್ನೆ ತೋರ್ಸಲ್ಲ, ಇನ್ನೊಂದು ಕನ್ನೆ ಬಾರಿಸ್ತೀವಿ ಅಂತ. ಮೇಡಮ್, ಏನೋ ಕ್ರಿಯೆಗೆ ಪ್ರತಿಕ್ರಿಯೆ ಅಂತಂದ್ರು. ಮೇಡಮ್, ಕಾಂಗ್ರೆಸ್ನವ್ರು ಏನಾದ್ರೂ ಕಲ್ಲು ಹೊಡೆದಿದ್ರೆ ಒಂದು ಉಗುರು ತರಿಚಿದ ಗಾಯ ಆದ್ರೂ ಆಗಿರ್ಬೇಕಲ್ಲ ಬಿಜೆಪಿ ಕಾರ್ಯಕರ್ತರಿಗೆ? ಆಗ್ಬಾರ್ದು. ನಾನು ಅವ್ರಿಗೆ ಆಗ್ಬೇಕು ನಾನು ಬಯಸಲ್ಲ, ನಾನು ಮನುಷ್ಯ ಇದ್ದೀನಿ. ಆದರೆ ಅದೇ ಬಿಜೆಪಿ ಹೊಡೆದಿರೋದು ನಿಮ್ಮವ್ರಿಗೂ ಆಗ್ಬಾರ್ದು. ನಾನು ಬಯಸಲ್ಲ, ನಾನು ಮನುಷ್ಯತ್ವ ಇದೆ. ಈ ರೀತಿಯಾದಂತಹ ಘಟನಾವಳಿಗಳು, ಸಾಲು ಸಾಲು ಸೋಲುಗಳು, ಕರುಣಾಕರ್ ರೆಡ್ಡಿ ಅವರ, ಸೋಮಶೇಖರ್ ರೆಡ್ಡಿ ಅವರಾಗಿರ್ಬೋದು, ಶಾಂತ ಅವರಾಗಿರ್ಬೋದು, ಶ್ರೀರಾಮುಲು 3 ಬಾರಿ ಸೋತಿದ್ದಾರೆ. ಈ ಹತಾಶೆ ಅಂತೂ ಅವ್ರಿಗೆ ಇದ್ದೇ ಇರ್ತದೆ ಅನ್ನುವಂಥ ಚುನಾವಣೆಯನ್ನು ಅಖಾಡದ ದರ್ಶನ್ ಅವರೇ ಅಲ್ಲ. ಈಗ ನೋಡಿ ಮೇಡಮ್, ಜನಾರ್ದನ್ ರೆಡ್ಡಿಗೆ ಬಳ್ಳಾರಿನ ಯಾರು ಬರ್ಕೊಟ್ಟಿಲ್ಲ, GPA ಮಾಡ್ಕೊಟ್ಟಿಲ್ಲ. ಬಳ್ಳಾರಿ ರಸ್ತೆಗಳು ಜನಾರ್ದನ್ ರೆಡ್ಡಿ ಅವರ ಮನೆ ಆಸ್ತಿಗಳಲ್ಲ, ಇಲ್ಲಿ ಮಾಡಬಾರ್ದು ಅಲ್ಲಿರಬಾರ್ದು ಅಂತ ಹೇಳಿಕೆ ಆಯ್ತು. ಬಿಜೆಪಿಯವರು ಏನು JDS ನವರು ನಮ್ಮ ಈಗ ಕೆಲವೊಂದು ಘಟನೆಗಳಾಗ್ತಾ ಇದೆ ಇದೇನು ಅಂತಲ್ಲ. 2019, 20, 21, 22 ಬಿಜೆಪಿ ಏನಾದ್ರು ರಾಮರಾಜ್ಯವಾಗಿತ್ತ ಮೇಡಮ್? 20,433 ರೌಡಿ ಶೀಟರ್ಗಳನ್ನ ರೌಡಿ ಶೀಟರ್ ಇಂದ ವಿಮುಕ್ತಿ ಮಾಡ್ತಾರೆ. ಮಾನ್ಯ ಘನವೆತ್ತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಾಗ ಮಂಡ್ಯ ಮೂಲದ ಒಬ್ಬ ರೌಡಿ ಶೀಟರ್ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿರೋ ಇತಿಹಾಸ ನಾವು ನೋಡಿದ್ದೀವಿ. ಮೇಡಮ್, ಜನವರಿ 2022 ಒಟ್ಟು ಒಂದೇ ತಿಂಗಳಲ್ಲಿ 130 ಮರ್ಡರ್ಗಳು ಆಗಿರ್ತಕ್ಕಂಥದ್ದು ಬಿಜೆಪಿಯವರ ಆಳ್ವಿಕೆನಲ್ಲಿ. ಮೇಡಮ್, 2023ರಲ್ಲಿ 1296 ಮರ್ಡರು, 2022ರಲ್ಲಿ 1404 ಮರ್ಡರು, 2021ರಲ್ಲಿ 1357 ಮರ್ಡರು, 2020ರಲ್ಲಿ 1796 ಮರ್ಡರು, 2019ರಲ್ಲಿ 1732 ಮರ್ಡರ್ ಆಗಿತ್ತಲ್ವಾ? ಇನ್ನೇನು ಡ್ರಗ್ಸ್ ವಿಚಾರ ಹೇಳ್ತಾ ಇದ್ರಲ್ವಾ ಮೇಡಮ್? ಈ ಮುಂಡ್ರಾ ಪೋರ್ಟಲ್ಲಿ ಇವತ್ತದು ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಅದಾನಿ ಕೊಟ್ಟಿದ್ದಾರೆ. ಏನು 1 ಕೋಟಿ ರೂಪಾಯಿ ವಿಚಾರಣೆಯನ್ನು ಮಾತಾಡ್ಕೊಂಡು ಅಣಕಿಸುವಂತ ಕೆಲಸ ಮಾಡಿದ್ರು. ಮೇಡಮ್, 30,000 ಕೋಟಿ ರೂಪಾಯಿ ಡ್ರಗ್ಸ್ ಯಾವ ದೇಶದಿಂದ ಬಂತು, ಇಲ್ಲಿ ತನಕ ಅದ್ರ ತನಿಖೆ ಎಲ್ಲಿಗೆ ಹೋಗಿ ಮುಟ್ತು? ಮೇಡಮ್, ಇವತ್ತು ಬೇರೆ ರಾಜ್ಯದಿಂದ ಬೇರೆ ದೇಶಗಳಿಂದ ಡ್ರಗ್ಸ್ಗಳು ಈ ದೇಶಕ್ಕೆ ಬರ್ತಾ ಇದೆ ಅಂದ್ರೆ ದೇಶದ ಗೃಹ ಇಲಾಖೆ ಏನಾಗಿದೆ ಮೇಡಮ್? ಈಗಿಂದ ಅದು ಕೋಗಿಲು ಅನ್ನೋ ವಿಚಾರದಲ್ಲಿ ನಿನ್ನೆ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು. ಬೆಂಗಳೂರಿನಲ್ಲಿ 25 ಲಕ್ಷ ಜನ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ ಒಬ್ಬ ಮಾಜಿ ಉಪಮುಖ್ಯಮಂತ್ರಿ. ಮೇಡಮ್, 25 ಲಕ್ಷ ಬರೀ ಬೆಂಗಳೂರಲ್ಲಿ ಬಂದಿದ್ದಾರೆ ಅಂದರೆ 12 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ, ಅಮಿತ್ ಶಾ ಗೃಹ ಸಚಿವರಾಗಿ ಬೆಂಗಳೂರು 25 ಲಕ್ಷ ಆನ್ ರೆಕಾರ್ಡ್ ಈ ಸೆಡ್. ಇಡೀ ದೇಶದಲ್ಲಿ ಹಂಗಿದ್ರೆ ಒಂದು 20 ಕೋಟಿ ಇರ್ಬೋದಲ್ವಾ? ಬೇರೆ ಒಂದು ಸಿಟಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಕೇಂದ್ರದ ವೈಫಲ್ಯವನ್ನ ನೀವೇ ಹೇಳ್ತಾ ಇದ್ದೀರಾ. ಮೇಡಮ್, ಇದರಲ್ಲಿ ಡ್ರಗ್ಸ್ ಕೇಸ್ಗಳೇನು ಅಥವಾ ಅತ್ಯಾಚಾರದ ಪ್ರಕರಣಗಳ ಅಂಕಿಅಂಶ ಪ್ರತಿಯೊಂದು ಇದೆ. ನಾನು ಉಲ್ಲೇಖ ಮಾಡಬೇಕು ಇಲ್ಲ, ಇದನ್ನ ರಾಜಕೀಯ JDS ವಕ್ತಾರರು ಬಹಳ ಮುಖ್ಯವಾಗಿ SIT-ನ ಅಣಕ ಮಾಡಿದ್ರು. SIT ಎಷ್ಟು ಟಫ್ ಇದೆ ಅನ್ನೋದಕ್ಕೆ ಪರಪನಗರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾನೆ, ಆತನ ಬೇಲು ಸಮೇತ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿರೋದು ಅಷ್ಟೇ ಸತ್ಯ. ಅಷ್ಟು ಎಫಿಷಿಯಂಟ್ ಆಫೀಸರ್ಗಳು ನಮ್ಮ SIT-ನಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ರೇವಣ್ಣನು ಜೈಲಿಗೆ ಕಳಿಸಿದ್ರು, ಸೂರಜ್ ರೇವಣ್ಣನು ಜೈಲಿಗೆ ಕಳಿಸಿದ್ರು, ಭವಾನಿ ಅವರು ಬೇಲ್ ಮೇಲಿದ್ರು ಅನ್ನೋದು ಅಷ್ಟೇ ಸತ್ಯ. ನಮ್ಮ ಪೊಲೀಸ್ ಎಫಿಷಿಯಂಟ್ ಇದ್ದಾರೆ.
ಆ ಕಾರಣಕ್ಕೋಸ್ಕರ ಏನು ಹೆಚ್ಚಾಗಿ inject ಮಾಡಿದ ಮುಗಿಯುತ್ತಿಲ್ಲ. ಅವರೇ ಜೈಲಿಗೆ ಕಳಿಸಿರೋದು, ಅದರಲ್ಲಿ ಮುಲಾಜ್ ನೋಡುವುದಿಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಏನಾದ್ರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು ಅಂತಂದ್ರೆ ಆತನ ವಿರುದ್ಧ ಕ್ರಮ ತೊಳ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗಣೇಶ್ ಗೌಡನೇ ಆಗಿರ್ಲಿ ಅಥವಾ ಇಲ್ಲಿ ರಾಜಶೇಖರ ರೆಡ್ಡಿ ಆಗಿರ್ಲಿ, ನನ್ನ ಕುಟುಂಬದ ರಾಜಶೇಖರ ರೆಡ್ಡಿ ಅವರ ಸಾವಿಗೆ ನೀವೇ ಕಾರಣ, ಕಾಂಗ್ರೆಸ್ ಅವರೇ ಕಾರಣ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭರತ್ ರೆಡ್ಡಿ ಅವರೇ ಕಾರಣ. ನೀವು ಕರ್ಕೊಂಡ್ಬಂದಿದ್ದಕ್ಕೆ ಅವರು ಗೊತ್ತಾಗಿರುವಂತದ್ದು, ಅದು ಡೈರೆಕ್ಟ್ ಆಗಿ ನೀವೇ ಕಾರಣ. ಕಾನೂನು ಕುಣಿಕೆಯಲ್ಲಿ ಮಾಡ್ತೀವಿ. ಲಾಸ್ಟ್ ರಿಯಾಕ್ಷನ್ ಮೇಡಮ್ ನೋಡಿ, ಇಲ್ಲಿ ಯಾರು ಈ ಕಾರ್ಯಕರ್ತ ತೀರ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಮಗೂ ದುಃಖ ಇದೆ. ಆದರೆ ಅವರ ಸಾವಿಗೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರದ ಅಲ್ಲಿರುವಂಥ ಶಾಸಕರು ಸತೀಶ್ ರೆಡ್ಡಿ ಈ ಎಲ್ಲ ಪಟಾಲಂ ಏನು ಚೇರ್ ಹಾಕೊಂಡು ಕುತ್ಕೊಂಡು ಹಠ ಮಾಡ್ದಲ್ಲ ಕುಂಡ್ರಿಸ್ಕೊಂಡಿದ್ರು, ಅದೇ ಇದಕ್ಕೆಲ್ಲ ನೇರ ಕಾರಣ. ಸೊ ಅವರೇ ನೇರ ಹೊಣೆ ಬರಬೇಕು. ದೇ ಶುಡ್ ಬಿ ಅಶೇಮ್ಡ್ ಆಫ್ ದೆಮ್ಸೆಲ್ಸ್. ಇವರು ಹಿಂದಿನ ಕೆಲವು ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದರು ನಮ್ಮ ಸ್ನೇಹಿತರು. ಈಗ ಕಳೆದ 15 ದಿವಸಗಳಿಂದ ಒಂದು ವಾರದಲ್ಲಿ 2 ಅತ್ಯಾಚಾರಗಳಾಯಿತು, 4 ಕೊಲೆಗಳದು ಒಂದೇ ವಾರದಲ್ಲಿ. 2 ಅತ್ಯಾಚಾರ, 4 ಕೊಲೆ, ಅದರಲ್ಲಿ ಅಪ್ರಾಪ್ತ ಬಾಲಕಿ. ಅಂದ್ರೆ ನಿಮ್ಮ ಸರ್ಕಾರ ಎಲ್ಲಿದೆ? ಅಷ್ಟೇ ಯಾಕೆ? ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಈಗ ಅಷ್ಟೇ ಅಲ್ಲ, ಈಗ ಗಣಪತಿ ಸ್ವಲ್ಪ ಇರಿ ಮೇಡಮ್. ನೋಡಿ, ನೀವು ಮಾತಾಡೋವನ್ನ ಮಾತಾಡಲಿಲ್ಲ. ದಯವಿಟ್ಟು ಮಾತಾಡಬೇಡಿ. ಇದೇ ಕಲಬುರಗಿಯಲ್ಲಿ ಅತ್ಯಾಚಾರ ಪ್ರಕರಣ ಆಯಿತು, ಇದೇ ಉತ್ತರ ಕರ್ನಾಟಕದ ಅತ್ಯಾಚಾರ ಪ್ರಕರಣಗಳಾದವು. ಅಷ್ಟೇ ಯಾಕೆ, ಇವರು ಬಾಂಗ್ಲಾದೇಶದ ವಲಸಿಗರ ಬಗ್ಗೆ ಮಾತಾಡಿದರು. ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಕಾಂಪೌಂಡ್ ಹಾಕ್ಲಿಕ್ಕೆ, ಬೇಲಿಯನ್ನು ಹಾಕ್ಲಿಕ್ಕೆ ಜಾಗ ಕೊಡದೇ ಇದ್ದಿದ್ದು ಯಾರು? ಇವರದ ಇದೇ ಇಂಡಿ ಕೂಟದಲ್ಲಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಎಷ್ಟು ವರ್ಷಗಳಿಂದ ಕೊಟ್ಟಿಲ್ಲ. ಮೊನ್ನೆ ದಿವಸ ಇತ್ತೀಚೆಗೆ ಗೃಹ ಇಲಾಖೆ ತೀರಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಡಿಕ್ಟೇಟರ್ಶಿಪ್ ತರ ಅಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೆ ಮಾಡಿ ಇವತ್ತಿನ ದಿವಸ ಬೇಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆ ಥರ ಬಂದಿರೋರೆಲ್ಲ ವಾಪಸ್ ಕಳಿಸ್ಬೇಕು ಅಂತಾನೆ SIR ಮಾಡಿ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡು ನೋಡಿ, ಅಲ್ಲಿ 1,20,00,000 ಅಲ್ಲಿ ಹೋಯ್ತು, ತಮಿಳುನಾಡಲ್ಲಿ ಹತ್ರ 58 ಲಕ್ಷ ಹೋಗಿದೆ, ಬಿಹಾರದಲ್ಲಿ ಸುಮಾರು ಒಂದು 78 ಲಕ್ಷ ಏನೋ ಹೋಯ್ತು, 58 ಲಕ್ಷ ಬೇರೆ ಇನ್ನೊಂದು ರಾಜ್ಯದಲ್ಲಿ ಹೋಯ್ತು. ಹೀಗೆ ಅವರೆಲ್ಲ ವಾಪಸ್ ಕಳಿಸ್ತಕ್ಕಂಥ ಕೆಲಸ SIR ಮುಖಾಂತರ ಮಾಡ್ತಾ ಇದೀವಿ ನಾವು. ನೀವು ಏನು ಕರ್ಕೊಂಡ್ಬಂದಿದ್ರೆ ಅಂದ್ರೆ ನಿಮ್ಮ ಇಂಡಿ ಕೂಟ ಏನ್ ಪ್ಲಾನ್ ಮಾಡಿ ಕರ್ಕೊಂಡ್ಬಂದಿತ್ತು ಅವ್ರನ್ನೆಲ್ಲ ವಾಪಸ್ ಕಳಿಸೋ ಕೆಲಸ ನಾವು ಮಾಡಿದೀವಿ. ರೈಟ್. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವರು, ಋಷಿಕ್ ಅವರು, ದರ್ಶನ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಒಂದು ಬ್ಯಾನರ್ ಅನ್ನುವಂತಹ ವಿಷಯ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋ ಮಟ್ಟಕ್ಕೆ ಹೋಗಿದೆ. ಹೀಗಾಗಬಾರ್ದು. ಮಹರ್ಷಿ ವಾಲ್ಮೀಕಿ ಪ್ರತಿಮೆಯ ಅನಾವರಣ ಅಲ್ವಾ? ಹೇಗೆ ಮಾಡೋದಕ್ಕೆ ಸಾಧ್ಯ ಇಂಥ ಒಂದು ಘಟನೆಯಾದ ಸಂದರ್ಭದಲ್ಲಿ? ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ನೋಡಿ. ರಾಜಕೀಯ ಅಂದಾಗ ತತ್ವ ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ, ಆರೋಪ ಪ್ರತ್ಯಾರೋಪಗಳನ್ನು ನೀವು ಮಾಡ್ಕೊಳ್ತೀರಿ, ಇದೆಲ್ಲ ತೀರಾ ಸಹಜ. ಆದರೆ ಕೈಯಲ್ಲಿ ಗನ್ ಬರುತ್ತೆ, ಈ ಕೊಲೆ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಈ ರಾಜಕಾರಣವನ್ನು ಯಾವ ಕರ್ನಾಟಕದ ಪ್ರಜೆ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ಜೊತೆಗೆ ಒಂದು ಅರ್ಥ ಮಾಡ್ಕೊಳ್ಳಿ ಕಾರ್ಯಕರ್ತರೇ, ಅದು BJPನೇ ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಮತ್ತು ಯಾವುದೇ ಪಕ್ಷ ಆಗಿರಲಿ, ನಿಮ್ಮನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ನಿಮ್ಮ ನಾಯಕರು ನಿಮ್ಮನ್ನು ಬಲಿ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.